ओम शांति। ओम शांति। ओम शांति। मुरली डेट April 27, 2022। प्रातः मुरली बाप दादा मधुबन। मीठे बच्चे, श्रीमत पर चलकर अपने कर्मों को सुधारो, विकर्मों को भस्म करो। माला का दाना बनना है तो एक बाप के सिवाय दूसरा कोई याद ना आए। ತಂದೆ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಶ್ರೀಮದ್ದಂತೆ ನಡೆದು ತಮ್ಮ ಕರ್ಮವನ್ನು ಸುಧಾರಣೆ ಮಾಡಿಕೊಳ್ಳಿರಿ ಅಂತ ಹೇಳ್ತಾರೆ. ಶ್ರೀಮದ್ದಂತೆ ನಡೆದು ತಮ್ಮ ಕರ್ಮವನ್ನು ಸುಧಾರಣೆ ಮಾಡಿಕೊಳ್ಳಿರಿ, ವಿಕರ್ಮಗಳನ್ನು ಭಸ್ಮ ಮಾಡಿ. ವಿಕರ್ಮಗಳನ್ನು ಭಸ್ಮ ಮಾಡಿ ಮಾಲೆಯ ಮಣಿಯಾಗಬೇಕೆಂದರೆ ಒಬ್ಬ ತಂದೆಯ ವಿನಃ ಮತ್ಯಾರ ನೆನಪು ಇರಬಾರದು. ಮಾಲೆಯಲ್ಲಿ ಮಣಿಯಾಗಬೇಕೆಂದರೆ ಒಬ್ಬ ತಂದೆಯ ವಿನಃ ಮತ್ಯಾರ ನೆನಪು ಇರಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಶ್ರೀಮತ ಒಂದೇ ನಮ್ಮ ಕರ್ಮವನ್ನು ಸುಧಾರಣೆ ಮಾಡುವುದು. ನಮ್ಮ ಮತ ಅಥವಾ ಪರಮತ ಎರಡೂ ಮತದಿಂದ ಕರ್ಮ ಸುಧಾರಣೆ ಆಗಲು ಸಾಧ್ಯವಿಲ್ಲ. ಪರಿವರ್ತನೆ ಆಗಬೇಕು ಅಂತಂದರೆ ಶ್ರೀಮದ್ದಂತೆಯೇ ಸಾಧ್ಯ. ಅದಕ್ಕೋಸ್ಕರ ಶ್ರೀಮದ್ದಂತೆ ನಡೆದಾಗ ಕರ್ಮವೂ ಸುಧಾರಣೆ ಆಗುತ್ತೆ, ವಿಕರ್ಮವೂ ವಿನಾಶವಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರಶ್ನೆ, ಕಿನ್ ಬಚ್ಚೋं की रक्षा बाप स्वतः करता है? ಎಂತಹ ಮಕ್ಕಳ ರಕ್ಷಣೆ ಸ್ವತಃ ತಂದೆಯೇ ಮಾಡುತ್ತಾರೆ? ಎಂತಹ ಮಕ್ಕಳ ರಕ್ಷಣೆ ಸ್ವತಃ ತಂದೆ ಮಾಡುತ್ತಾರೆ? ಆಜ್ಞಾಕಾರಿ. ನೋಡಿ, ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಜೋ ಜಿತನಾ ಸಫಾಯಿ ಸೆ ಚಲತೆ ಹೈ, ಬಾಪ್ ಸೆ ಸದಾ ಸಚ್ಚೆ रहते हैं, उनकी रक्षा स्वतः रहती है. झूठ चलने वाले रक्षा नहीं कर सकते हैं. माया उन्हें बहुत खींचती रहती है, उनके लिए फिर सज़ा कायम हो जाती है. ತಂದೆ ಹೇಳ್ತಿದ್ದಾರೆ, ಯಾರು ಸ್ವಚ್ಛತೆಯಿಂದ ನಡೆಯುತ್ತಾರೆ, ಯಾರು ತಂದೆಯೊಂದಿಗೆ ಸತ್ಯವಾಗಿ ನಡೆಯುತ್ತಾರೋ ಅವರ ರಕ್ಷಣೆಯನ್ನು ಸ್ವತಃ ತಂದೆಯೇ ಮಾಡುತ್ತಾರೆ ಅಂತ ಹೇಳ್ತಾರೆ. ಇಲ್ಲೇನು ಬೇಕು? ಸತ್ಯತೆ, ಸ್ವಚ್ಛತೆ ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಸುಳ್ಳು ಹೇಳುವಂಥವ್ರು ಅಥವಾ ಆ ಮತದಂತೆ, ಅಸತ್ಯ ಮಾತದಂತೆ ನಡೆಯುವಂಥವರ ರಕ್ಷಣೆಯನ್ನು ಮಾಡಲಾಗುವುದಿಲ್ಲ. ಏಕೆಂತಂದರೆ ಮಾಯೆಯವರನ್ನು ತುಂಬ ಆಕರ್ಷಣೆ ಮಾಡುತ್ತಿರುತ್ತದೆ. ಆದ್ದರಿಂದ ಅಂಥವ್ರಿಗೆ ಬಹಳ ಕಠಿಣ ಶಿಕ್ಷೆಗಳೇ ಬೀಳುತ್ತೆ ಅಂತ ಬಾಬಾ ಹೇಳ್ತಾರೆ. ಅವರಿಗೆ ಶಿಕ್ಷೆಗಳು ನಿಗದಿಯಾಗಿ ಬಿಡುತ್ತದೆ. ಅದಕ್ಕೋಸ್ಕರ ನಾವು ಹೆಂಗಿರಬೇಕು? ಬಾಬಾವ್ರ ಜೊತೆ ಸತ್ಯವಾಗಿ ಸ್ವಚ್ಛವಾಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಇವತ್ತು, ಬಚ್ಚೆ ರೂಹಾನಿ ಸರ್ಜನ್ ಸೆ ಅಪ್ನಿ ಬಿಮಾರಿ छिपाते क्यों है? ಆತ್ಮಿಕ ಮಕ್ಕಳು ಆತ್ಮಿಕ ಸರ್ಜನೊಂದಿಗೆ ತಮ್ಮ ರೋಗವನ್ನು ಮುಚ್ಚಿಡುತ್ತಾರಂತೆ. ಏಕೆ ಸರ್ಜನ್ ಹತ್ರ ಹೋಗಿದ್ರು ಕೂಡ ರೋಗವನ್ನು ಮುಚ್ಚಿಡ್ತಾರೆ? ಬೈತಾರೆ ಅಂತ ಭಯ. उत्तर, क्योंकि उनको अपनी इज्जत का डर रहता है. जानते भी है माया ने हमें धोखा दिया है. आंखें क्रिमिनल हो गई फिर भी बाप से छिपा लेते हैं. बाबा कहते हैं, बच्चे जितना तुम छिपाएंगे उतना नीचे गिरते जाएंगे. माया खा लेगी, फिर पढ़ाई छूट जाएगी. इसलिए बहुत खबरदार रहना है. मनमत व श्रीमत पर नहीं चलना है. ತಂದೆ ತಿಳಿಸ್ತಾರೆ. ಯಾಕೆ ಅಂತಂದರೆ ಅವರಿಗೆ ಗೌರವ ಹೋಗುತ್ತಲ್ವ, ತಂದೆಗೆ ಸರ್ಜನ್ಗೆ ಹೇಳಿದ್ರೆ, ಅದಕ್ಕೋಸ್ಕರ ಗೌರವದ ಮೇಲೆ ಅವರಿಗೆ ಭಯ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರ ಮೇಲೆ ಭಯ?
ಗೌರವದ ಮೇಲೆ ಭಯ ಇರುತ್ತೆ, ತಮ್ಮ ಗೌರವದ ಮೇಲೆ. ಮಾಯೆ ಅಂತೂ ಅವರನ್ನು ಮೋಸ ಮಾಡಿಬಿಟ್ಟಿದೆ, ಅಂದರೆ ನಮ್ಮನ್ನು ಮಾಯೆ ಮೋಸ ಮಾಡಿಬಿಟ್ಟಿದೆ, ನಮ್ಮ ಕಣ್ಣು ವಿಕಾರಿ ಆಗಿಬಿಟ್ಟಿದೆ ಅಂತ ತಿಳಿದಿದ್ದರೂ ಕೂಡ ತಂದೆಯೊಂದಿಗೆ ಮುಚ್ಚಿಡ್ತಾರೆ. ಅದಕ್ಕೆ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ ನೀವೆಷ್ಟು ನನ್ನಿಂದ ಮುಚ್ಚಿಡ್ತಾ ಹೋಗ್ತೀರೋ ಅಷ್ಟು ನೀವು ಕೆಳಗಡೆನೇ ಬೀಳುತ್ತಾ ಹೋಗ್ತೀರ, ಇನ್ನೂ ಮಾಯೆ ನಿಮ್ಮನ್ನು ತಿಂದು ಬಿಡುತ್ತದೆ ಅಂತ ಹೇಳ್ತಾರೆ. ಆಮೇಲೆ ವಿದ್ಯೆಯನ್ನು ಬಿಟ್ಟು ಹೋಗ್ತೀರಾ. ಅದಕ್ಕೆ ಎಚ್ಚರಿಕೆ ವಹಿಸಿ. ಚಿಕ್ಕ ತಪ್ಪು ಕೂಡ ನಾಳೆ ಅದೇ ದೊಡ್ಡದಾಗ್ಬೋದು, ಜ್ಞಾನವನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ಆಗ್ಬೋದು. ಅದಕ್ಕೋಸ್ಕರ ತಪ್ಪು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪ್ರತಿಯೊಂದು ಕೂಡ ನಾವು ತಂದೆಗೆ ತಿಳಿಸಲೇಬೇಕು. ಮನ್ಮತ ಅಥವಾ ಅಸುರಿ ಮತದಂತೆ ನಡಿಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಸದಾ ಒಂದೇ ಒಂದು ಶ್ರೀಮತದಂತೆಯೇ ನಾವು ನಡಿಬೇಕಾಗಿದೆ. ओम शांति। रूहानी बाप रूहानी बच्चों को समझाते हैं। बच्चों ने यह निश्चय किया है कि रूहानी बाप की आत्माओं को पढ़ाते हैं, इसलिए गायन है कि आत्मा परमात्मा अलग रहे। मूल वतन में तो सभी इकट्ठे आत्माएं रहती हैं, अलग नहीं रहती, फिर वहाँ से आत्माएं बिछुड़ती है। ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಅರ್ಥ ಮಾಡಿಸುತ್ತಿದ್ದಾರೆ. ಮಕ್ಕಳೇ ನಿಶ್ಚಯ ಮಾಡಿಕೊಳ್ಳಿ, ಆತ್ಮಿಕ ತಂದೆಯೇ ಬಂದು ಆತ್ಮರನ್ನು ಓದಿಸ್ತಿದ್ದಾರೆ ಅಂತ ನಿಶ್ಚಯ ನಮಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಯಾರು ನಮ್ಗೆ ಓದಿಸ್ತಾ ಇರುವಂಥವ್ರು? ಕೌನ್ ಪಡಾತೆ ಹಮೇ? ಸ್ವಯಂ ಪರಮಾತ್ಮ ಪಡಾತೆ. ಯಾ ನಿಶ್ಚಯ ಹೋನಾ ಚಾಹಿಯೆ. ಅದಕ್ಕಾಗಿ ಗಾಯನ ಕೂಡ ಮಾಡಲಾಗಿದೆ, ಆತ್ಮ ಪರಮಾತ್ಮ ಅಗಲಿದ್ರು ಬಹಳ ಕಾಲದಿಂದ ಅಂತ. ಬಾಬಾ ಹೇಳ್ತಿದ್ದಾರೆ, ನಾವಾಗಲೇ 5,000 ವರ್ಷವೇ ಆಗೋಯ್ತು, ಆದರೆ ನಾವೆಲ್ಲ ಆತ್ಮರು ಕೂಡ ಮೂಲ ವತನದಲ್ಲಿ ಒಂದಾಗಿದ್ವಿ ಅಂತ ಹೇಳ್ತಿದ್ದಾರೆ ಬಾಬಾ. ಆಮೇಲೆ ನಂತರ ಪಾತ್ರ ಮಾಡಲು ಆಗಲಿ ಹೋಗ್ತೀವಿ. ಆಕರ್ಕೆ ಅಪನ ಅಪನ ಪಾಠ ಬಜಾತಿ. ಪರಮಧಾಮದಿಂದ ಬಂದು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಸತೋ ಪ್ರಧಾನ್ ಸೆ ಉತರ್ತೆ ಉತರ್ತೆ ತಮೋ ಪ್ರಧಾನ್ ಬನ್ ಜಾತೆ ಹೈ. बुलाते भी है, हे पतित पावन आओ आकर पावन बनाओ। बाप बच्चों को समझाते हम हर 5,000 वर्ष के बाद आते हैं। यह सृष्टि का चक्र ही 5,000 वर्ष का है. ಬಾಬಾ ಹೇಳ್ತಾರೆ, ಸತೋ ಪ್ರಧಾನದಿಂದ ನೀವು ತಮೋ ಪ್ರಧಾನದವರೆಗೂ ಕೂಡ ಇಳಿಯುತ್ತಾ ಬಂದ್ಬಿಟ್ರಿ. ಲಾಸ್ಟಿಗೆ ಬಂದಮೇಲೆ ನೀವೆಲ್ಲರೂ ಕೂಡ ಹೇ ಪತಿತ ಪಾವನ, ಬನ್ನಿ ಪಾವನ ಮಾಡಿ ಅಂತ ಕರೆಯುತ್ತೀರಿ. ನಾವು ದ್ವಾಪರಯುಗದಿಂದಲೂ ಕೂಡ ಕರೀತಾ ಇದ್ವಿ, ಆದರೆ ತಂದೆ ಯಾವಾಗ ಬರ್ತಾರೆ? ಸಂಗಮ ಯುಗದಲ್ಲೇ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಅದು ಕೂಡ ಒಂದು ಕಲ್ಪದ 5,000 ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಏಕೆ? ಸೃಷ್ಟಿ ಆಯುಸ್ಸು ಎಷ್ಟು? 5,000 ವರ್ಷ. ಅಂದರೆ ಯಾವುದೇ ಪಾತ್ರ ಮಾಡಲಿಲ್ಲ, ಮಾಡಿದ್ವ ಪಾತ್ರ ಮಾಡಬೇಕಂದ್ರೆ ಶರೀರ ಬೇಕೇ ಬೇಕು. ಅದೇ ರೀತಿ ಪರಮಾತ್ಮನೂ ಕೂಡ ಒಂದು ಶರೀರದ ಆಧಾರವನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಊಪರ್ ಸೆ ಕೋಯಿ ಪ್ರೇರಣಾ ಆದಿ ನಹೀ ಕರ್ತೆ. ಮೇಲೆಯಿಂದ ಯಾವುದೋ ಒಂದು ಪ್ರೇರಣೆ ಕೊಟ್ಟು ನಮಗೆ ಓದಿಸೋದಿಲ್ಲ. ಆ ರೀತಿ ಓದ್ತಾ ಇದ್ವ ನಾವು? ಇಲ್ಲಿ ಬಾಬಾ ಎದುರುಗಡೆ ಇದ್ದಾರೆ ಅಂದ್ರೆ ಇಷ್ಟು ಹುಡುಗಾಟಿಕೆ ಮಾಡ್ತೀವಿ. ಇನ್ನೆಲ್ಲೋ ಪರಂಧಾಮದಲ್ಲಿ ಇದ್ದಾರೆ ಅಂತಂದರೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರಲ್ಲ, ಆನ್ಲೈನ್ ಕ್ಲಾಸ್ ಆಗಿಬಿಡುತ್ತೆ. ಅದನ್ನು ಹೆಂಗೆ ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸ್ ಮಾಡುವಾಗ ಅವ್ರ ಪಾರ್ಟಿಗೆ ಅವ್ರು ಸುಮ್ಮನೆ ಪ್ಲೇ ಮಾಡ್ಕೊಂಬಿಡೋದು, ಆಟ ಆಡೋಕ್ಕೆ ಹೋಗೋದು, ಅದು ಮಾಡೋಕ್ಕೆ ಹೋದು, ಹಂಗಾಗೋಗುತ್ತೋ ಹಾಗೆ ಆಗಿಬಿಡುತ್ತೆ. ಕೆ ಬಾಬಾ ಹೇಳ್ತಾರೆ, ತುಮ್ ಬಚ್ಚೋं को डायरेक्शन देता हूँ, बात करता हूँ, जैसे तुम आत्माएं शरीर धारण कर बातचीत करते हो, बाप भी कहते हैं मैं इस तन द्वारा तुमसे बात करता हूँ. जितना जो डायरेक्शन पर चलते हैं वह अपना ही कल्याण करते हैं. ಬಾಬಾ ಹೇಳ್ತಾರೆ, ನೀವು ಹೆಂಗೆ ಪರಸ್ಪರ ವಾರ್ತಾಲಾಪ ಮಾಡ್ತೀರೋ, ಮಾತನಾಡ್ತೀರೋ, ಅದೇ ರೀತಿ ನಾನು ಕೂಡ ಪರಮಧಾಮದಿಂದ ಬಂದು ನಿಮ್ಮ ಜೊತೆಯಲ್ಲಿ ಮಾತನಾಡ್ತೇನೆ, ಡೈರೆಕ್ಷನ್ ಕೊಡ್ತೇನೆ, ಆಜ್ಞೆಯನ್ನು ಕೊಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಯಾರು ಈ ಆಜ್ಞೆಯಂತೆ ನಡೆಯುತ್ತಾರೋ ಅವರೇ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಾಪ್ ತೋ ಸಮझाते हैं, फिर कोई श्रीमत पर चले व ना चले. ತಂದೆ ಎಷ್ಟು ಮಾಡ್ಬೋದು? ಅವರು ಪರಮಧಾಮದಿಂದ ನಮಗಾಗಿ ಹಳೆಯ ಶರೀರ, ಹಳೆಯ ಪ್ರಪಂಚದಲ್ಲಿ ಬರುತ್ತಾರೆ. ಬಂದು ನಮ್ಮ ಸಮ್ಮುಖದಲ್ಲಿ ಬಂದು ಕುಳಿತು ನಮಗೆ ಶ್ರೀಮತವನ್ನು ಕೊಡುತ್ತಾರೆ. ಇಷ್ಟು ಮಾತ್ರ ಬಾಬಾ ಅವರು ಕೊಡಲಿಕ್ಕೆ ಸಾಧ್ಯ.
ಬಾಬಾ ಹೇಳ್ತಾರೆ ನಾನು ಶ್ರೀಮತ ಕೊಡ್ತೀನಿ, ಆನಂತರ ನೀವು ಅದ್ರ ಮೇಲೆ ನಡೀತೀರೋ ನಡೆಯಲ್ವೋ ಅದು ನಿಮ್ಮಿಷ್ಟ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಏನು ಮಾಡಬೇಕು? ನಡಿಬೇಕಲ್ವಾ? ಟೀಚರ್ ಕಿ ಸುನೆ ವ ನಾ ಸುನೆ. ನೀವು ಇವಾಗ ಟೀಚರಿಂದ ಕೇಳಿ ಅಥವಾ ಕೇಳದೆ ಆದರೂ ಹೋಗಿ ಅಂತ ಬಾಬಾ ಹೇಳ್ಬಿಡ್ತಾ ಇದ್ದಾರೆ. ಇವತ್ತು ಏನು ಮಾಡಬೇಕು? ಲಾಸ್ಟಿಗೆ ಟೀಚರ್ಗೂ ಬೇಸರ ಆಗಿಬಿಟ್ರೆ ನೀವು ಕೇಳಿದ್ರೆ ಕೇಳಿಸ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳ್ತಾರಲ್ವ, ಆ ರೀತಿ ಇವತ್ತು ಶಿವಬಾಬಾ ಕೂಡ ಹೇಳ್ಬಿಡ್ತದೆ, ನಾನು ಸಬ್ಜೆಕ್ಟ್ ಕವರ್ ಮಾಡಿ ಹೋಗ್ಬಿಡ್ತೀನಿ, ನಿಮ್ಮ ಇಷ್ಟ ಅಂತ ಹೇಳ್ಬಿಡ್ತಾ ಇದ್ದಾರೆ ಬಾಬಾ. ನಷ್ಟ ಯಾರಿಗೆ? ನಮಗೆ ಅಲ್ವಾ? ವಾತು ಅಪನೇಲಿ ಫಾಯ್ದಾ ಅಥವಾ ನುಕ್ಸಾನ್ ಕರ್ತೆ. ಬಾಬಾ ಹೇಳ್ತಾರೆ ಯಾರು ಕೇಳುತ್ತಾರೋ ಅವರು ಲಾಭವನ್ನು ಪಡಿತಾರೆ, ಯಾರು ಕೇಳೋದಿಲ್ವೋ ಅವರು ತಮ್ಮ ನಷ್ಟವನ್ನೇ ಅವರು ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಹಿ ಸುನೆಂಗೆ ತೋ ಫೇಲ್ ಹೋ ಜಾಯಂಗೆ. ನೀವು ಕೇಳಲಿಲ್ಲ ಅಂದರೆ ಏನಾಗ್ತೀರಿ? ಫೇಲ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಶಿವ ಬಾಬಾ ತೋ ಅಚ್ಚಿ ರೀತಿ ಸಮಜಾತೆ. ಇಲ್ಲಿ ಟೀಚರ್ ಶಿವಬಾಬಾ ಅವರು ಹೆಂಗೆ ಅರ್ಥ ಮಾಡಿಸ್ತಾರೆ? ಚೆನ್ನಾಗಿ ಅರ್ಥ ಮಾಡಿಸ್ತಾರಲ್ವ? ಅವ್ರಿಗಿಂತ ಒಳ್ಳೆ ಟೀಚರ್ನ ಹುಡುಕೋಕ್ಕೆ ಸಾಧ್ಯ ಇಲ್ಲ. ಅಂಥ ಟೀಚರಿಂದ ವಿದ್ಯೆಯನ್ನು ಪಡಿತಾ ಇರೋಂಥ ನಾವು ಇನ್ನೆಷ್ಟು ಚೆನ್ನಾಗಿ ಪಾಸ್ ಆಗಬೇಕು. ಪಾಸ್ ಆಗಿಲ್ಲ ಅಂತಂದರೆ ನಮ್ಮದೇ ಲೋಪ. ಯಹ ಹೇ ರೂಹಾನಿ ಬಾಪ್ ಕಿ ಬಾತ್. तो शिव बाबा तो अच्छी रीति समझाते. शिव बाबा से तुम बच्चों को सीख कर फिर सिखाना है. सन शोज फादर इसमें जिस्मानी बाप की बात ही नहीं है. ಇಲ್ಲಿ ಶಿವಬಾಬಾನೇ ಬಂದು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದನ್ನು ನಾವು ಅದನ್ನು ಕಲಿತು ಇತರಿಗೂ ಕೂಡ ಕಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸನ್ ಶೋಸ್ ಫಾದರ್ ಅಂತಾರಲ್ವ, ಮಗನೇ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥವ್ರು ಅಂತ ಹೇಳ್ತಾರಲ್ವ. ಇವಾಗ ಶಿವಬಾಬರನ್ನು ನಾವು ಪ್ರತ್ಯಕ್ಷ ಮಾಡಬೇಕು ಅಂತಂದರೆ ಶಿವಬಾಬಾ ಹೇಳಿದಂತೆ ನಾವು ನಡಿಬೇಕು. ಇಲ್ಲಿ ಶಾರೀರಿಕ ತಂದೆಯ ಮಾತಲ್ಲ, ಅದಿಲ್ಲ ಆತ್ಮಿಕ ತಂದೆ ಪರಮಾತ್ಮ ತಿಳಿಸ್ತಿರುವಂತಹ ಮಾತಾಗಿದೆ. बच्चे समझते हैं जितना जो श्रीमत पर चलते हैं उतना वर्षा पाते हैं. ಇವಾಗ ಮಕ್ಕಳಿಗೆ ತಿಳಿದಿದೆ, ಮಕ್ಕಳು ಎಷ್ಟು ವಿದ್ಯೆಯನ್ನು ಓದ್ತಾರೋ ಎಷ್ಟು ಶ್ರೀಮದ್ದಂತೆ ನಡೆಯುತ್ತಾರೋ ಅಷ್ಟು ಆಸ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಿದ್ದಾರೆ. बाप कहते हैं मुझे याद करो तो तुम्हारे जन्म जन्मांतर के पाप कट जाएंगे, क्योंकि रावण राज्य में पाप आत्माएं पुण्य आत्माओं के आगे माथा टेकते हैं, परंतु यह नहीं जानती कि यही पुण्यात्मा फिर पापात्मा बनती है. समझते वह सदैव पुण्यात्मा है. बाप समझाते हैं पुनर्जन्म लेते लेते पुण्यात्मा से पापात्मा बनते हैं. 84 जन्म लेते लेते सतो प्रधान से तमो प्रधान बन जाते हैं. ಇದು ಯಾರ ರಾಜ್ಯ? ರಾವಣ ರಾಜ್ಯ. ರಾವಣ ರಾಜ್ಯದಲ್ಲಿ ಆತ್ಮರು ಹೆಂಗಿರ್ತಾರೆ? ಪಾಪಾತ್ಮರಾಗೇ ಇರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇವಾಗ ನೀವು ನನ್ನನ್ನು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಜನ್ಮ ಜನ್ಮಾಂತರದ ಪಾಪ ತೊಲಗಿ ಹೋಗುತ್ತದೆ. ಈ ರಾವಣ ರಾಜ್ಯದಲ್ಲಿ ಪಾಪಾತ್ಮರು ಹೋಗಿ ಪುಣ್ಯಾತ್ಮರ ಎದುರುಗಡೆ ತಲೆಯನ್ನು ಭಾಗಿಸುತ್ತಾರಲ್ವ, ನೀವು ಅಷ್ಟು ಶ್ರೇಷ್ಠ ಆತ್ಮರಾಗ್ತೀರಿ, ನೀವೇ ಪುಣ್ಯಾತ್ಮರಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಪ್ರಪಂಚದವ್ರಿಗೆ ಗೊತ್ತಿಲ್ಲ ನಾವೇ ಪುಣ್ಯಾತ್ಮರಾಗ್ತೀವಿ ಅಂತ. ಆದರೆ ಆ ವಿಷಯ ನಮಗೆ ತಿಳಿದಿದೆ, ನಾವೇ ಪುಣ್ಯಾತ್ಮರಾಗ್ತೀವಿ ಮತ್ತು ನಾವೇ ಪಾಪಾತ್ಮರಾಗ್ತೀವಿ ಅಂತ. ಅವ್ರು ಅನ್ಕೊಬಿಡ್ತಾರೆ ದೇವತೆರಂದರೆ ಸದಾ ಪುಣ್ಯಾತ್ಮರು, ನಾವು ಸದಾ ಪಾಪಾತ್ಮರು ಅಂತ. ಆದರೆ ಹಿಂಗಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪುಣ್ಯಾತ್ಮರು ಪಾಪಾತ್ಮರಾಗಲೇಬೇಕು. ಅಂದರೆ ನೀವು 84 ಜನ್ಮವನ್ನು ಪಡೆದು ಸತೋ ಪ್ರಧಾನ ತಮೋ ಪ್ರಧಾನ ಆಗಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. पापात्मा बनते फिर बाप को याद करते हैं. जब पुण्य आत्मा बनते तो बाप को याद करने की दरकार नहीं. ಇವಾಗ ಪಾಪಾತ್ಮರಾಗಿದ್ದೀವಿ, ಮತ್ತೆ ಇವಾಗ ಒಬ್ಬ ತಂದೆಯ ನೆನಪಿನಿಂದ ನಾವೇನಾಗಬೇಕು? ಪುಣ್ಯಾತ್ಮರಾಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪುಣ್ಯಾತ್ಮರಾಗಬೇಕು ಅಂತಂದರೆ ಇದೊಂದೇ ಒಂದು ಮಾರ್ಗ, ಯಾವುದು? ತಂದೆಯ ನೆನಪು ಅಂತ ಬಾಬಾ ಹೇಳ್ತಾರೆ. ಮತ್ತೆ ಯಾವಾಗ ಪುಣ್ಯಾತ್ಮರಾಗ್ತೀವೋ ಆವಾಗ ತಂದೆಯ ನೆನಪು ಮಾಡುವ ಅವಶ್ಯಕತೆ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅವಶ್ಯಕತೆ ಇದೆಯಾ? ಅವಶ್ಯಕತೆಯೇ ಇರೋದಿಲ್ಲ. अब यह सब बातें सबको बाप तो बैठ नहीं समझाएंगे, बच्चे सर्विस करते हैं. ಇವಾಗ ಎಲ್ಲ ವಿಷಯಗಳು ಪ್ರಪಂಚದಲ್ಲಿಂತ ಪ್ರತಿಯೊಂದು ಆತ್ಮರವರೆಗೂ ಕೂಡ ತಲುಪ್ತಾ ಇದೆಯಾ? ಅವರೆಲ್ಲರೂ ಕೂಡ ಕೇಳುತ್ತಾ ಇದ್ದಾರಾ? ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆ ಯಾರಿಗೆ ತಿಳಿಸ್ಕೊಡ್ತಾರೆ? ಬ್ರಾಹ್ಮಣಾತ್ಮರಾಗಿರುವಂಥ ನಮಗೆ ತಿಳಿಸ್ಕೊಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಆಮೇಲೆ ನಾವೇನು ಮಾಡಬೇಕು?
ಸರ್ವಾತ್ಮನಿಗೂ ಕೂಡ ತಿಳಿಸುವಂತಹ ಸೇವೆಯನ್ನು ಮಾಡಬೇಕಾಗುತ್ತೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಶಿವಬಾಬಾ ಬಿಸ್ನೆಸ್ ಮ್ಯಾನ್ ಅಲ್ವಾ, ಶಿವಬಾಬಾ ಒಂದು ದೊಡ್ಡ ಕಂಪನಿಯಲ್ಲಿ ಪ್ರೊಡಕ್ಷನ್ ಮಾಡ್ತದೆ. ಅದೆಲ್ಲ ಯಾರಿಗೆ ಕೊಡ್ತಾರೆ? ಮೇನ್ ಯಾರು ಸೇಲರ್ಸ್ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ನಾವೇನು ಮಾಡಬೇಕು? ಮತ್ತು ರೀಟೇಲರ್ಸ್ ಕೊಡಬೇಕು. ಅದೇ ರೀತಿ ಬಾಬಾ ಹೇಳ್ತಾರೆ, ನಾನೇನು ಮಾಡ್ತೇನೆ, ನಿಮ್ಮ ಮಕ್ಕಳಿಗೆಲ್ಲ ಜ್ಞಾನವನ್ನು ಕೊಡ್ತೇನೆ, ಎಲ್ಲ ತುಂಬಿಸ್ತೇನೆ. ಮತ್ತು ನೀವೇನು ಮಾಡಬೇಕು? ಎಲ್ಲರಿಗೂ ಕೊಡುವಂತಹ ಸೇವೆಯನ್ನು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. मनुष्य तो इस समय असुर बन जाते हैं, इस कारण बुद्धि में बैठती ही नहीं कि परमात्मा सर्वव्यापी नहीं, सारा मदार इस बात पर है. ತಂದೆ ಹೇಳ್ತಾ ಇದ್ದಾರೆ, ಮನುಷ್ಯ ಆತ್ಮರು ಈಗ ಅಸುರರಾಗ್ಬಿಟ್ಟಿದ್ದಾರೆ. ಅವರ ಬುದ್ಧಿಯಲ್ಲಿ ಎಷ್ಟು ಹೇಳಿದ್ರು ಕೂಡ ಕುಳಿತುಕೊಳ್ಳೋದಿಲ್ಲ. ಇನ್ನೂ ಎಲ್ಲರೂ ಕೂಡ ಪರಮಾತ್ಮ ಸರ್ವವ್ಯಾಪಿ ಎಂದು ತಿಳ್ಕೊಳ್ತಾ ಇದ್ದಾರೆ. ಕೆಲವರು ಇನ್ನೂ ಪರಮಾತ್ಮ ಸರ್ವವ್ಯಾಪಿ ಎಂದು ತಿಳ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅವ್ರ ಬುದ್ಧಿ ಇನ್ನೂ ಅರ್ಥ ಆಗ್ತಾ ಇಲ್ಲ. ಮೂಲವಾಗಿರುವಂಥ ವಿಷಯ ಇದೆ. कृष्ण तो देहधारी है, उनको देवता कहा जाता है, आत्माओं का फादर तो निराकार बाप है, उनको ही याद करना है. ಪರಮಾತ್ಮ ಅಂದರೆ ಯಾರು? ಕೃಷ್ಣ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಕೃಷ್ಣ ಯಾರು? ಒಂದು ದೇಹಧಾರಿ ಅಲ್ವಾ, ಅವರನ್ನು ದೇವತಾ ಅಂತ ಹೇಳಲಾಗುತ್ತೆ, ಆದರೆ ಪರಮಾತ್ಮ ಅಂತ ಹೇಳಲಾಗೋದಿಲ್ಲ. ಎಲ್ಲ ಆತ್ಮರ ತಂದೆ ನಿರಾಕಾರ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಇವಾಗ ನಾವೆಲ್ಲರೂ ಕೂಡ ಅವರೊಬ್ಬರನ್ನೇ ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಇಲ್ಲಿವರೆಗೂ ನೀವು ಪರಮಾತ್ಮ ಅಂತ ಹೇಳಿ ನೆನಪು ಮಾಡಿದ್ದು ಅವರನ್ನೇ, ಇವಾಗ ಸತ್ಯವಾಗಿ ಅವರನ್ನು ತಿಳಿದುಕೊಂಡು ನೆನಪು ಮಾಡಬೇಕಾಗಿರೋದು ಅವರನ್ನೇ ಅಂತ ಹೇಳ್ತಾ ಇದ್ದಾರೆ. बल प्रजापिता भी कहते हैं, लेकिन वह तो साकार है. यह सब बातें अच्छी तरह समझाई जाती है, परंतु कई बच्चे ना समझकर उल्टा रास्ता ले जंगल में जाकर पड़ते हैं. बाबा रास्ता बताते हैं शहर का अथवा स्वर्ग में जाने का, परंतु ना समझने के कारण जंगल में जाकर पड़ते हैं. ಈಗ ಇಲ್ಲಿ ಪ್ರಜಾಪಿತಾನೂ ಇದ್ದಾರೆ, ಆದರೆ ಆ ಪ್ರಜಾಪಿತಾನನ್ನು ಪರಮಪಿತ ಅಂತ ಹೇಳಿ ಎಲ್ಲರೂ ನೆನಪು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅವರು ಕೇವಲ ಒಂದು ಸಾಕಾರ ಮಾಧ್ಯಮ ಅಷ್ಟೇ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲ ಮಾತುಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಸಬೇಕು. ಕೆಲವರು ಈ ಮಾರ್ಗವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಉಲ್ಟಾ ದಾರಿಯನ್ನು ತೆಗೆದುಕೊಂಡು ಕಾಡಿನ ಕಡೆ ಹೋಗ್ತಾರೆ. ಬಾಬಾ ಪಟ್ಟಣದ ಕಡೆ ಅಥವಾ ಸ್ವರ್ಗದ ಕಡೆ ದಾರಿಯನ್ನು ತೋರಿಸಿದ್ರೆ ಆ ದಾರಿ ತಪ್ಪಾಗಿ ತಿಳ್ಕೊಂಡು ನಾವೆಲ್ಲಿಗೆ ಹೋಗ್ತಾ ಇದ್ದೀವಂತೆ? ಕೆಲವರು ಕಾಡಿಗೆ ಹೋಗ್ತಾ ಇದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ನಿಂದನೆ ಯಾರಿಗೆ ಮಾಡ್ತಾ ಇದ್ದಾರೆ? ಬಾಬನಿಗೆ ಮಾಡ್ತಾ ಇದ್ದಾರೆ. ಜಂಗಲ್ ಮೇ ಚಲೆ ಜಾತೆ ತೋ ಕಾಂಟೆ ಬಂದ್ ಜಾತೆ ಹೇ. ನೀವು ಕಾಡತ್ರ ಹೋಗಿದ್ರೆ ಕಾಡಿನ ಮನುಷ್ಯರು ಹೆಂಗಿರ್ತಾರೆ, ಪಟ್ಟಣದಲ್ಲಿರೋಂಥ ಮನುಷ್ಯರು ಹೆಂಗಿರ್ತಾರೆ, ವ್ಯತ್ಯಾಸ ಇರುತ್ತಲ್ವ. ಬಾಬಾ ಹೇಳ್ತಾರೆ, ಕಾಡಿಗೆ ಹೋಗಿ ನೀವು ಮುಲ್ಲಾಗಿ ಆಗ್ಬಿಡ್ತಾ ಇದ್ದೀರಿ. ಯಹಾ ರಹತೆ ಬಿ ರಸ್ತಾ ಪೂರಾ ಪಕಡ್ತೇ ನಹಿ. ಬಾಬಾ ಅವರ ಮಕ್ಕಳಾದ ಮೇಲೂ ಕೂಡ ಸರಿಯಾಗಿರುವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀಚ್ ಮೇ ರಹ ಜಾತೆ ಹೇ. ಕೆಲವರು ಮಧ್ಯದಲ್ಲೇ ನಿಂತು ಹೋಗ್ಬಿಡ್ತಾರೆ. ಫಿರ್ ವಹಾ ಬಿ ಪಿಚಾಡಿ ಮೇ ಆ ಜಾತೆ ಹೇ. ಇಲ್ಲಿ ಪುರುಷಾರ್ಥನೆ ಮಾಡಿಲ್ಲ, ಪ್ರಲಬ್ಧನೆ ಮಾಡಿಲ್ಲ, ದಾರಿಯಲ್ಲಿ ಸರಿಯಾಗಿ ಒಂದು ಮಾರ್ಗವನ್ನೇ ಆಯ್ಕೆ ಮಾಡಿಕೊಂಡಿಲ್ಲ ಅಂದರೆ ಸತ್ಯುಗದಲ್ಲಿ ಅಂದರೆ ಸ್ವರ್ಗದಲ್ಲೂ ಕೂಡ ಲೇಟಾಗಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ತುಮ್ ಯಹಾ ಆಯೇ ಹೋ ಕಿಸ್ಲಿಯೇ, ಯಾಕೆ ಬಂದಿದ್ದೀವಿ ನಾವೆಲ್ಲರೂ ಕೂಡ ಇಲ್ಲಿಗೆ? ದೇವತಾಗೆ ಎಲ್ಲಿಗೆ ಹೋಗ್ಲಿಕ್ಕೆ? ಸ್ವರ್ಗ ಮೇ ಜಾನೆ ಕೇಳಿ, ಸ್ವರ್ಗಕ್ಕೆ ಹೋಗುವುದಕ್ಕೆ ನಾವು ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ವಾಸ್ತವ ಮೇ ತ್ರೇತಾ ಕೋ ಸ್ವರ್ಗ ನಹಿ ಕಹಾ ಜಾತಾ ಹೇ. ಬಾಬಾ ಹೇಳ್ತಿದ್ದಾರೆ, ತ್ರೇತಾ ಯುಗವನ್ನು ಸ್ವರ್ಗ ಅಂತ ಹೇಳೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಇವತ್ತು. ಅದಕ್ಕೆ ಬಾಬಾ ಇನ್ನೊಂದು ಶಬ್ದ ಹೇಳ್ತಾರೆ, ಸೆಮಿ ಸ್ವರ್ಗ ಅಂತ ಹೇಳ್ತಾರೆ. ಅದನ್ನು ಸ್ವರ್ಗ ಅಂತ ಹೇಳೋದಿಲ್ಲ. तो 25% कम हो जाता है. ಅಭಿ ತೋ ತುಮ್ ಸಂಗಮ್ ಪರ್ ಹೋ. ಸ್ವರ್ಗದಲ್ಲಿ ಯಾವ ಸುಖ ಇರುತ್ತೋ ಅದು 25% ಏನಾಗ್ಬಿಡುತ್ತೆ? ಕಡಿಮೆ ಆಗ್ಬಿಡುತ್ತೆ. ಅವಾಗ ಅದನ್ನು ಸ್ವರ್ಗ ಅಂತ ಹೇಳಲಾಗೋದಿಲ್ಲ, ಸಂಪೂರ್ಣ ಅಂತ ಹೇಳಲಾಗುತ್ತೆ. ಅಲ್ಲಿ ಸಂಪೂರ್ಣ ಅಂತ ಅಲ್ಲಿ ಹೇಳಲಾಗುವುದಿಲ್ಲ. ಅಭಿ ತುಮ್ ಸಂಗಮ್ ಪರ್ ಹೋ, ಬಾಪ್ कहते हैं पुरानी दुनिया को त्याग, नई दुनिया को याद करो. ಬಾಬಾ ಹೇಳ್ತಾರೆ, ಇವಾಗ ನೀವು ಸಂಗಮದಲ್ಲಿ ಇದ್ದೀರಿ, ಈ ಹಳೆಯ ಪ್ರಪಂಚವನ್ನು ಮರೆತು ಇವಾಗ ನೀವು ಹೊಸ ಪ್ರಪಂಚವನ್ನು ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಬಾಬಾ? ಹಳೆಯ ಪ್ರಪಂಚವನ್ನು ಮರೆತು ಹೊಸ ಪ್ರಪಂಚವನ್ನು ನೆನಪು ಮಾಡಿ. ऐसा तो नहीं कहेंगे पुराने दुनिया को भूलते ताको याद करो.
ಬಾಬಾ ಇವತ್ತಾದ್ರೆ ಹೇಳಿದಾರ ಹಳೆ ಪ್ರಪಂಚವನ್ನು ಮರೆತು ತ್ರೇತಾಯುಗವನ್ನು ನೆನಪು ಮಾಡಿ ಅಂತ. ಮತ್ತೆ ತ್ರೇತಾಯುಗಕ್ಕೆ ನಾವು ಹೋಗ್ತೀವಿ ಅಂತ ಯಾಕೆ ಹೇಳ್ತೀರಾ? ನಾವು ಸ್ವರ್ಗ ಅಂದರೆ ಸತ್ಯುಗವನ್ನೇ ತೆಗೆದುಕೊಳ್ಳಬೇಕು, ತ್ರೇತಾಯುಗ ಅಂತ ತೆಗೆದುಕೊಳ್ಳಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೊತ್ತು ತ್ರೇತಕ್ಕೂ ತೊಡೆಯಿನ ಈ ದುನಿಯಾಕ ಹೆಂಗೆ ತ್ರೇತಾಯುಗವನ್ನು ಹೊಸ ಪ್ರಪಂಚ ಅಂತ ಹೇಳಲಾಗತ್ತ. ಅಷ್ಟೊತ್ತಿಗೆ ಎಷ್ಟು ಹಳೇದಾಗ್ಬಿಡುತ್ತೆ, ಎಷ್ಟು ವರ್ಷ ಆಗಿರುತ್ತೆ ಅಷ್ಟೊತ್ತಿಗೆ ತ್ರೇತಾಯುಗ ಬರೋಷ್ಟೊತ್ತಿಗೆ 1250 ವರ್ಷ ನಾವು ಕಳೆದಿರ್ತೀವಿ. ಅದನ್ನು ಹೊಸ ಪ್ರಪಂಚ ಅಂತ ಹೇಳಲಾಗಲ್ಲ. ಒಂದು ಡ್ರೆಸ್ ಒಂದು ಸತಿ ಹಾಕೊಂಡ್ರೇನೆ ಅದನ್ನು ಹಳೇದು ಅಂತ ಹೇಳಿದ್ಮೇಲೆ ಅಷ್ಟು ವರ್ಷ ನಾವು ಕಳೆದಾದ್ಮೇಲೆ ಅದನ್ನು ಹೊಸ ಪ್ರಪಂಚ ಅಂತ ಹೇಳಲಾಗೋದಿಲ್ಲ. ರಸ್ತಾ ಟೀಕ್ ನಾ ಪಕಡ್ನೆ ಕೆ ಕಾರಣ ನೀಚೆ ಊಪರ್ ಹೋ ಜಾತಾ ಹೈ. ದಾರಿಯನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳದೇ ಇರುವಂತಹ ಕಾರಣ ನಿಮ್ಮ ಸ್ಥಿತಿ ಅಥವಾ ಭವಿಷ್ಯ ಪದವಿದಲ್ಲೂ ಕೂಡ ಏರುಪೇರಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ड्रामा अनुसार कल्प पहले जिन्होंने पूरा इम्तिहान पास किया है वही करेंगे. ಈ ಅಂತಿಮ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ ಅಂತಂದರೆ ಹಿಂದಿನ ಕಲ್ಪದಲ್ಲಿ ಯಾರು ಪಾಸ್ ಆಗಿದ್ರೋ ಅವರೇ ಪಾಸ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ತ್ರೇತಾ ಮೇ ಜಾನೆ ವಾಲೋಂಕೋ ನಾಪಾಸಿ ಕಹೆಂಗೆ. ತ್ರೇತಾಯುಗದಲ್ಲಿ ಹೋಗುವಂಥವ್ರನ್ನು ಪಾಸ್ ಆಗಿರುವಂಥವ್ರು ಅಂತ ಹೇಳೋದಿಲ್ಲ. ನಾಪಾಸ್ ಆಗಿರುವಂಥವ್ರು ಅಂದರೆ ಅರ್ಥ ಏನು, ಫೇಲ್ ಆಗಿರೋಂಥವ್ರು ತ್ರೇತಾಯುಗದಲ್ಲಿ ಹೋಗ್ತಾರಂತೆ. ಗ್ರೇಸ್ ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ. ಆ ಥರ ಇವಾಗ ನಾವೆಲ್ಲಿಗೆ ಹೋಗ್ಬೇಕು? सत्युगಕ್ಕೆ ತಾನೇ ಹೋಗಬೇಕು. जो स्वर्गवासी बनते हैं वही पूरे पास होते हैं. कल्प कल्पांतर जन्म जन्मांतर संगम पर वही इम्तिहान पास करते हैं जैसे अब कर रहे हैं. जो फूल बनने का नहीं होगा उनको बल कितना भी जोर से खींचेंगे लेकिन वह नहीं बनेंगे. अक तो फिर अक का भी अक्का ये फूल है ना. ನೋಡಿ ಬಾಬಾ ಹೇಳ್ತಾರೆ, ಸ್ವರ್ಗವಾಸಿ ಯಾರಿರ್ತಾರೋ ಪೂರ್ತಿ ಪಾಸಾಗಿರ್ತಾರೆ. ಕಲ್ಪಾಂತರ ಜನ್ಮ ಜನ್ಮಾಂತರ ಸಂಗಮ ಯುಗದಲ್ಲಿ ಪಾಸ್ ಆಗಲೇಬೇಕು ಪರೀಕ್ಷೆ ಅಂತ ಬಾಬಾ ಹೇಳ್ತಿದ್ದಾರೆ. ಇವಾಗ ನಾವು ಇಷ್ಟು ಕಲ್ಪ ಪಾಸ್ ಆಗಿದ್ವಿ, ಅದೇ ರೀತಿ ಇವಾಗಲೂ ಕೂಡ ನಾವು ಆಗ್ತಾ ಇದ್ದೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ಹೂ ಆಗಲಿಕ್ಕೆ ತಯಾರೇ ಇಲ್ವೋ ಅಥವಾ ಹೂ ಆಗೋದಿಲ್ವೋ ಅವರನ್ನು ಎಷ್ಟು ಎಳೆದ್ರೂ ಕೂಡ ಜ್ಞಾನದ ಕಡೆ ಅವರು ಬರುವುದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಎಕ್ಕದ ಹೂವನ್ನು ಎಷ್ಟು ಬಿಡಿಸಿದ್ರು ಕೂಡ ಅದು ಒಂದು ಸುಂದರವಾಗಿರುವಂಥ ಗುಲಾಬಿ ಹೂ ಥರ ಆಗುತ್ತಾ? ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಎಕ್ಕದ ಹೂವಾಗೇ ಉಳ್ಕೊಂಡ್ಬಿಡುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅಂತ ಬಾಬಾ ಹೇಳ್ತಿದ್ದಾರೆ. ಕಾಂಟೆ ತೋ ಚುಬಕ್ತೆ ರೇತೆ ಹೇ ಸಾರಾ ಮದಾರ್ ಪಡಾಯಿ ಪರ್ ಹೇ. ಮುಳ್ಳು ಏನು ಮಾಡುತ್ತೆ? ಎಲ್ಲರಿಗೂ ಸುಖ ಕೊಡುತ್ತಾ? ಮುಳ್ಳು ಚುಚ್ಚದಾಗ ಖುಷಿ ಅಂತಾರೆ ಅವರು. ಮುಳ್ಳು ಚುಚ್ಚದಾಗ ಏನಂತಾರೆ? ನೋವಾಗತ್ತೆ, ದುಃಖ ಆಗುತ್ತೆ. ಬಾಬಾ ಹೇಳ್ತಾರೆ ಇಲ್ಲೂ ಕೂಡ ಅಷ್ಟೇ, ಎಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ? ವಿಕಾರಿಯಾಗಿ ದುಃಖವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪೂರ್ತಿ ಆಧಾರ ವಿದ್ಯೆಯ ಮೇಲಿದೆ ಅಂತ ಹೇಳ್ತಿದ್ದಾರೆ. ಮಾಯಾ अच्छे अच्छे बच्चों को भी कांटा बना देती है, टेटर बन जाते हैं. जो अपने घर को छोड़ दूसरी तरफ जाएंगे उनको टेटर कहा जाता है. बाप तो माया से छुड़ाने आए हैं. कहते हैं बाबा माया बड़ी दुस्तर है, अपनी तरफ खींचती है. माया कम चुंबक नहीं है. इस समय देखो खूबसूरती भी कितनी बढ़ गई है, कितने फैशनेबल बनते हैं. बायोस्कोप में क्या क्या दिखाते हैं. आगे यह बायोस्कोप नहीं थे, 100 वर्ष के अंदर ही निकले हैं. इसमें ड्रामा के राज को भी समझाना है. 100 वर्ष के अंदर जैसे भविष्य बन गया वहाँ तो ये साइंस भी बहुत सुख देने वाली होती है. वहाँ साइंस का गमन नहीं होता है, कितना सुख देती है, परंतु वह सुख स्थायी हो जाती है. इसलिए पुरानी दुनिया का विनाश हो जाता है. ಮಾಯೆ ಒಳ್ಳೆ ಒಳ್ಳೆ ಮಕ್ಕಳನ್ನು ಕೂಡ ಮುಳ್ಳಾಗಿ ಮಾಡಿಬಿಡುತ್ತೆ, ಭ್ರಷ್ಟರನ್ನಾಗಿ ಮಾಡಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರು ತಮ್ಮ ಮನೆಯನ್ನು ಬಿಟ್ಟು ಹೋಗ್ತಾರೋ, ಬೇರೆ ಕಡೆ ಹೊರಟೋಗ್ತಾರೋ ಅವರನ್ನು ಭ್ರಷ್ಟರು ಎಂದು ಹೇಳಲಾಗುತ್ತಲ್ವ. ಈಗ ತಂದೆ ಬಂದು ಪುನಃ ಮಾಯೆಯಿಂದ ನಮ್ಮನ್ನು ಬಿಡಿಸ್ತಾ ಇದ್ದಾರೆ. ಮಕ್ಕಳು ಏನು ಹೇಳ್ತಾರೆ ಅಂದರೆ, ಬಾಬಾ ಮಾಯೆ ತುಂಬ ಶಕ್ತಿಶಾಲಿ ಇದೆ, ನಮ್ಮನ್ನು ತನ್ನ ಕಡೆನೇ ಎಳ್ಕೊಂಬಿಡುತ್ತೆ. ಮಾಯೆ ಅಯಸ್ಕಾಂತದ ತರಹ ನಮ್ಮನ್ನು ಎಳ್ಕೊಂಬಿಡುತ್ತೆ ಬಾಬಾ ಅಂತ ಹೇಳ್ತಾರಂತೆ. ಬಾಬಾ ಹೇಳ್ತಿದ್ದಾರೆ, ಹೌದು, ಈ ಪ್ರಪಂಚದಲ್ಲಿ ಈ ಸಮಯದಲ್ಲಿ ನೋಡಿ ಎಷ್ಟು ಸೌಂದರ್ಯತೆ ಹೆಚ್ಚಾಗ್ಬಿಟ್ಟಿದೆ, ಫ್ಯಾಷನೇಬಲ್ ಆಗಿಬಿಟ್ಟಿದ್ದಾರೆ.
ಬಯೋಸ್ಕೋಪು ಕೂಡ ಏನೇನೋ ತೋರಿಸ್ತಾರೆ. ಬಾಬಾ ಹೇಳ್ತಾರೆ ಮೊದಲು ಬಯೋಸ್ಕೋಪ್ ಇತ್ಯಾದಿ ಇರಲಿಲ್ಲ ಅಂತ ಬಾಬಾ ಹೇಳ್ತಾರೆ. 100 ವರ್ಷದ ಒಳಗಡೆನೆ ಇದೆಲ್ಲ ಬಂದಿರೋದು. ಅದಕ್ಕೆ ಇದರಲ್ಲೇ ನೀವು ಡ್ರಾಮಾದ ರಹಸ್ಯವನ್ನು ಕೂಡ ತಿಳಿಸ್ಕೊಡಿ ಅಂತ ಬಾಬಾ ಹೇಳ್ತಾರೆ. ಒಂದು ಸಿನಿಮಾ ತಗೊಂಡ್ರೆ ಸಾಕು, ಅದರಲ್ಲೇ ನಾಟಕದವನ್ನು ನಾವು ಅರ್ಥ ಮಾಡಿಸ್ಬೋದಲ್ವ. ಅದರ ಉದಾಹರಣೆ ತೆಗೆದುಕೊಂಡು ಬಾಬಾ ಹೇಳ್ತಾ ಇದ್ದಾರೆ ಹೆಂಗೆ ಅಂತಂದರೆ 100 ವರ್ಷದ ಒಳಗಡೆ ಇದೇ ಸ್ವರ್ಗ ಮಾಡಿಬಿಟ್ರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಷ್ಟು ಸೈನ್ಸಿನ ಸಾಧನಗಳೇನಾಗಿದೆ, ವೃದ್ಧಿ ಆಗಿಬಿಟ್ಟಿದೆ. ಆದರೆ ಒಂದು ವಿಷಯ ಗೊತ್ತಿಲ್ಲ, ಈ ಸುಖದ ಹಿಂದೆ ದುಃಖ ಇದೆ ಅಂತ. ಆದರೆ ಇದೇ ಸೈನ್ಸು ಕೂಡ ಸತ್ಯುಗದಲ್ಲೂ ಕೂಡ ಇರುತ್ತೆ. ಆದರೆ ಸೈನ್ಸ್ ಅಲ್ಲಿ ಏನಿರುತ್ತೆ, ಅಲ್ಲಿ ಸೈನ್ಸಿನ ಅಹಂಕಾರ ಇರೋದಿಲ್ಲ. ಹಾಗೂ ಅದು ಸ್ಥಾಯಿ ಖುಷಿಯನ್ನು ಕೊಡುವುದಾಗಿರುತ್ತೆ, ಸ್ಥಿರವಾಗಿರುವ ಖುಷಿಯನ್ನು ಕೊಡುವುದಾಗಿರುತ್ತೆ ಅಂತ ಹೇಳ್ತದೆ. ಅದಕ್ಕೆ ಈ ಹಳೆಯ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆ, ಸ್ವರ್ಗದಲ್ಲಿ ನಾವು ಹೋಗ್ತೀವಿ. बाप बच्चों को ऊंच चढ़ाने के लिए देखो कितना मेहनत करते. ಬಾಬಾ ಹೇಳ್ತಾರೆ ತಂದೆ ಮಕ್ಕಳನ್ನು ಉನ್ನತರಾಗಿ ಮಾಡಲು ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜಾನ ಸುಳ್ಳ? ನಿಜಾನೇನಾ? ಬಾಬಾ ಸುಮ್ಮನೆ ಪರಂದ್ರೆ ಕೂತ್ಕೊಳ್ತಾರಲ್ಲ, ಅವರೇನು ಪರಿಶ್ರಮ ಪಡ್ತಾರೆ? ರೆಸ್ಟ್ ಮಾಡಬೇಕಾಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ ನೋಡಿ. ಪರಂತು कोई तो मानते ही नहीं कि शिव बाबा हमको पढ़ाते हैं, अच्छे भी माया के चुंबे में आ जाते हैं. माया पूरा ही वश कर लेता है, परंतु फिर भी एक बार जो ज्ञान सुना है तो स्वर्ग में ज़रूर आएंगे, परंतु ऊंच पद नहीं पाएंगे. ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಇಷ್ಟು ಕಷ್ಟಪಟ್ಟು ಬಂದು ನಾನು ನಿಮಗೆ ಓದಿಸ್ತಾ ಇದ್ದರೂ ಕೂಡ ಕೆಲವರು ಒಪ್ಕೊಳ್ಳೋದೇ ಇಲ್ಲ ನಮಗೆ ಶಿವ ಬಂದು ಓದಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಒಳ್ಳೆ ಒಳ್ಳೆ ಮಕ್ಕಳು ಕೂಡ ಮಾಯ ವಶರಾಗಿ ಬಿಡುತ್ತಾರೆ. ಎಲ್ಲರೂ ಕೂಡ ಹೇಳ್ತಾರೆ ಮಾಯೆ ವಶರಾಗ್ಬಿಟ್ಟಿದ್ದೀವಿ ಅಂತ. ಬಾಬಾ ಹೇಳ್ತಾರೆ ಬಲೆ ನೀವು ಒಂದೇ ಒಂದು ಬಾರಿ ಬಂದು ಜ್ಞಾನವನ್ನು ಕೇಳಿದ್ರೂ ಸಹ ಎಲ್ಲಿಗೆ ಬರ್ತೀರಿ? ಸ್ವರ್ಗದಲ್ಲಿ ಬರ್ತೀರಿ. ಆದರೆ ಪದವಿ ಉನ್ನತವಾಗಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವಾಗ ಯಾವುದೋ ಒಂದು ಜಾಬ್ ಸಿಗುತ್ತಲ್ಲ ಈ ಪ್ರಪಂಚದಲ್ಲಿ, ಇಲ್ಲದೇ ಇರೋ ಜಾಬ್ಸ್ ಏನಿಲ್ಲ. ಆದರೆ ಕೆಲವರು ತುಂಬ ಕಷ್ಟಪಟ್ಟು IAS ಆಫೀಸರು ಆಗ್ತಾರೆ, ಏನೋ ಕಷ್ಟಪಡದೆ ಪ್ಯೂನು ಕೂಡ ಹಾಕ್ತಾರಲ್ವ. ಎಷ್ಟು ವ್ಯತ್ಯಾಸ ಇದೆ ಪದವಿಯಲ್ಲಿ. ಅದೇ ರೀತಿ ಇದು ಕೂಡ ಒಂದು ವಿದ್ಯೆ ಆಗಿದೆ. ಈ ವಿದ್ಯೆಯಲ್ಲಿ ನೀವು ಎಷ್ಟು ಓದ್ತಿರೋ ಅಷ್ಟು ಉನ್ನತ ಪದವಿಯನ್ನು ಪಡೆಯುತ್ತೀರಿ ಅಂತ ಬಾಬಾ ಹೇಳ್ತಾರೆ. ನಮ್ಮ ಟೀಚರ್ ಹೇಳ್ತಾ ಇದ್ರು, ನಮಗೆ ಸೋಷಿಯಲ್ ಟೀಚರ್ ಇದ್ದರು ಸ್ಕೂಲಲ್ಲಿ. ಅವ್ರು ಹೇಳ್ತಾ ಇದ್ರು ನಾನೊಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಸ್ಕೂಲಲ್ಲಿ ನಾನು ಟೀಚರ್ ಆಗಿದ್ದೆ, ನನ್ನ ಕ್ಲಾಸ್ಮೇಟು ಅಲ್ಲಿ ವರ್ಕರ್ ಆಗಿ ಇದ್ದರು ಅಂತ. ಅವ್ರ ಕ್ಲಾಸ್ಮೇಟೇ ಕೆಲಸ ಮಾಡೋರ ಥರ ಇದ್ರಂತೆ. ಹಾಂ, ಆ ಥರ ಕೂಡ ಇದೆ ನೋಡಿ. ಬಾಬಾ ಹೇಳ್ತಾರೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ನಾವೇನು ಮಾಡಬೇಕು, ವಿದ್ಯೆಯನ್ನು ಓದಿಸುವಂಥವ್ರು ತಂದೆ ಒಬ್ಬರೇ, ನಾವೆಲ್ಲರೂ ಕೂಡ ಒಂದೇ ರೀತಿ ಓದ್ತಾ ಇದೀವಿ. ಆದರೆ ಚೆನ್ನಾಗಿ ಓದಿ ಉನ್ನತ ಪದವಿಯನ್ನು ಪಡಿಬೇಕು ಅಂತ ಹೇಳ್ತಾರೆ. कहते हैं सब है हम नारायण बनेंगे तो पुरुषार्थ भी इतना करना चाहिए, परंतु यह सारा ड्रामा का खेल है. ಯಾರು ನಾರಾಯಣ ಆಗ್ತೀರಿ? ನಾರಾಯಣ ಅಥವಾ ಲಕ್ಷ್ಮಿ ಯಾರು ಆಗ್ತೀರಾ? ಎಲ್ಲರೂ ಆಗ್ತೀವಿ. ನಾವೇ ಆಗಬೇಕು ಅಂತ ಎಲ್ಲರಿಗೂ ನಿಶ್ಚಯ ಇದೆ. ಆದರೆ ಬಾಬಾ ಹೇಳ್ತಾರೆ ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಡ್ರಾಮಾದ ಆಟ ಇದೆ ಅಂತ ಬಾಬಾ ಹೇಳ್ತಾರೆ. ನಾರಾಯಣ ಆಗಬೇಕು ಅಂದರೆ ಅಷ್ಟು ಪುರುಷಾರ್ಥವನ್ನು ನೀವು ಮಾಡಬೇಕಾಗಿದೆ. ಬಾಪ್ ತುಮಕೋ ಅಕೂಟ್ ಖಜಾನಾ ದೇತೆ ಹೇ ವಹ ಕರ್ಮ ಭೋಗ್ ಕಿ ಬಾತ್ ಹಿ ನಹೀ ಹೈ. ಬಾಬಾ ಎಷ್ಟು ಅನಂತ ಖಜಾನೆಯನ್ನು ಕೊಡುತ್ತಾರೆ. ಈ ಖಜಾನೆಯನ್ನು ಪಡ್ಕೊಂಡ್ರೆ ನೀವು ಭವಿಷ್ಯದಲ್ಲಿ ಹೋಗಿದ ಮೇಲೆ ಕರ್ಮಭೋಗ ಇತ್ಯಾದಿ ಮಾತೇ ಇರಲ್ಲ ಅಂತ ಬಾಬಾ ಹೇಳ್ತಾರೆ. ಸತ್ಯುಗದಲ್ಲಿ ಯಾವ್ಯಾವ ರೋಗ ಇರುತ್ತೆ? ಯಾವ ರೋಗನೂ ಇರೋದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮನಸ್ಸಿಗೂ ಇರಲ್ಲ, ಶರೀರಕ್ಕೂ ಇರಲ್ಲ. ಎವರ್ ಹೆಲ್ತಿ, ಎವರ್ ಹ್ಯಾಪಿ, ಎವರ್ ವೆಲ್ತಿ ಅಲ್ವಾ. तो इस समय यहाँ जो ಜಮಾ करते हैं वही पूरा ವರ್ಷ पाते हैं. ಈ ಸಮಯದಲ್ಲಿ ಯಾರು ಎಷ್ಟು ಜಮಾ ಮಾಡಿಕೊಳ್ತಾರೋ ಅಷ್ಟು ಭವಿಷ್ಯದಲ್ಲಿ ಪ್ರಾರಬ್ಧವನ್ನು ಪಡೆದುಕೊಳ್ಳುತ್ತಾರೆ. ಯಾ ಖಯಾಲ್ ನೀ ಕರ್ನಾ ಚಾಹಿಯೆ ಕಿ चढ़ेंगे तो फिर गिरेंगे भी, जास्ती गिरे हैं तो अब तो चढ़ना ही है. ड्रामा अनुसार पुरुषार्थ तो होता ही रहता है. ಹಿಂಗೆ ಅಂದ್ಕೊಳ್ಬೇಡಿ ನಾವು ಎಷ್ಟೇ ಇರಿದ್ರು ಮತ್ತೆ ಬೀಳಲೇಬೇಕಲ್ವಾ ಅಂತ ಅಂದ್ಕೊಳ್ತೀವ. ಬಾಬಾ ಇವಾಗ ನಾವು ಟಿಫನ್ ತಿನ್ನಬೇಕು, ಯಾಕೆ ತಿನ್ನಬೇಕು, ಮತ್ತೆ ನಾಳೆ ತಿನ್ನಲೇಬೇಕಲ್ಲ ಅಂತ ನಾವು ಅಂದ್ಕೊಳ್ತೀವ ಇಲ್ಲ ತಾನೆ? ಎಷ್ಟು ಬಾರಿ ತಿನ್ಬೇಕಂದ್ರೆ ತಿಂತೀವಿ. ಅದೇ ರೀತಿ ಬಾಬಾ ಹೇಳ್ತಾರೆ ನೀವು ಬಿದ್ದೋಗಿದ್ರು ಮತ್ತೆ ಏರಲೇಬೇಕು, ಇದು ಡ್ರಾಮಾದ ಆಟ ಅಂತ ಹೇಳ್ತಾ ಇದ್ದಾರೆ ಬಾಬಾ.
शिव बाबा से सबसे जास्ती पूजा होती है, उनको फिर टिक्कर बित्तर में कह देते हैं। कितना अज्ञान है। बल शिव बाबा की पूजा भी करते हैं, बलि भी चढ़ाते हैं, परंतु फिर भी शिव बाबा को कोई नहीं जानते हैं कि वह ज्ञान का सागर है। बाप कैसे आकर पढ़ाते हैं? अब पढ़कर पुरुषार्थ कर ऊंच पद पाना है। माया भी किसी को छोड़ती नहीं, एकदम पकड़ लेती है। बाबा कहते हैं बच्चे सच्चा सच्चा चाट लिखो। कई बच्चे सच नहीं बताते तो सज़ा भी जास्ती मिलती है। सज़ा के समय तौबा तौबा करते हैं, क्षमा करो फिर ऐसा नहीं करेंगे। छोटा बच्चा कोई बुरा काम करता है तो बाप मारते तो तौबा तौबा कहते हैं। यह बेहद का बाप है। कितना बड़ा बाप, कितना नम्रता से चलते हैं, कितना मुलायम है ना। तो यहाँ तो ऐसे ही छोटे बच्चों को कुछ भी दर्द नहीं देते हैं। जैसे छोटे बच्चे होते हैं वैसे यहाँ है ನೋಡಿ। ಬಾಬಾ ಹೇಳ್ತಾ ಇದ್ದಾರೆ, ಶಿವಬಾಬುವರ ಪೂಜೆಯನ್ನು ಕೂಡ ಇಲ್ಲಿ ಮಾಡ್ತಾರೆ। ಅಜ್ಞಾನದಲ್ಲಿರುವಾಗ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಎಲ್ಲದಕ್ಕೂ ಕೂಡ ತಂದೆ ಅಂತ ಹೆಸರಿಟ್ಬಿಡ್ತಾರೆ, ಅವರಿಗೆ ಬಲಿಹಾರಿ ಕೂಡ ಹಾಕ್ಬಿಡ್ತಾರೆ। ಆದರೆ ಸತ್ಯವಾಗಿರುವಂಥ ಶಿವನನ್ನು ಯಾರೂ ತಿಳ್ಕೊಂಡಿಲ್ಲ, ಅವರೇ ಜ್ಞಾನ ಸಾಗರ ಎನ್ನುವಂಥ ಮಾತು ಅವರಿಗೆ ಗೊತ್ತೇ ಇಲ್ಲ। ಜ್ಞಾನ ಸಾಗರ ಬಂದು ನಮ್ಗೆ ಹೆಂಗೆ ಓದಿಸ್ತಾರೆ ಎನ್ನುವುದು ಕೂಡ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ। ಈಗ ನೀವು ವಿದ್ಯೆಯನ್ನು ಓದಿ ಪುರುಷಾರ್ಥವನ್ನು ಮಾಡಿ ಉನ್ನತ ಪದವಿಯನ್ನು ಪಡಿಬೇಕು। ಆದರೆ ಇಲ್ಲಿ ಯಾರು ಬಿಡೋದಿಲ್ಲ? ಮಾಯೆ ಬಿಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ। ಮಾಯೆ ಬೀಳಿಸ್ಲಿಕ್ಕೆ ಪರಿಶ್ರಮ ಪಡ್ತಾ ಇರುತ್ತೆ। ಅದಕ್ಕೆ ಬಾಬಾ ಒಂದು ಯುಕ್ತಿ ಅಂತ ತಿಳಿಸ್ತಾ ಇದ್ದಾರೆ ಇವತ್ತು। ಏನಂತಂದರೆ, ಮಕ್ಕಳೇ ಸತ್ಯವಾಗಿರುವ ಚಾಟನ್ನು ಇಡಿ ಅಂತ ಬಾಬಾ ಹೇಳ್ತಾರೆ। ಕೆಲವು ಮಕ್ಕಳು ಬಾಬಾವರೊಂದಿಗೆ ಸತ್ಯವನ್ನೇ ಹೇಳೋದಿಲ್ವಂತೆ। ಬಾಬಾ ಹೇಳ್ತಾರೆ, ನೀವು ಸತ್ಯ ಹೇಳಲಿಲ್ಲ ಅಂತಂದರೆ ನಿಮಗೆ ಶಿಕ್ಷೆ ನಿಗದಿ ಆಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ। ಅದಕ್ಕೋಸ್ಕರ ನೀವು ಶಿಕ್ಷೆ ಪಡೀಲದೆ ನೀವು ಸ್ವರ್ಗಕ್ಕೆ ಹೋಗಬೇಕು। ಅಂತಿಮದಲ್ಲಿ ಇಲ್ಲಿ ವಿಕರ್ಮ ಮಾಡಿಬಿಟ್ಟು ಶಿಕ್ಷೆಯನ್ನು ಕೊಡುವಂಥ ಸಮಯದಲ್ಲಿ ನಾವು ಇನ್ನೊಂದ್ಸತಿ ಇರುತ್ತಾರೆ ತಪ್ಪು ಮಾಡೋದಿಲ್ಲ, ಬಿಟ್ಟುಬಿಡಿ ಅಂತಾರಂತೆ। ಇವಾಗ ಚಿಕ್ಕ ಮಕ್ಳು ಏನಾದರೂ ತುಂಟಾಟ ಮಾಡಿದ್ರು ಅಂತ ತಂದೆ ಕೈಯಲ್ಲಿ ಕೋಲಿಟ್ಕೊಂಡಾಗ ಏನಂತಾರೆ, ನಾನು ಮಾಡಲ್ಲ ಅಂತಾರಲ್ಲ, ಆ ರೀತಿ ಅಂತಾರೆ। ಮತ್ತೆ ಮಾಡೋದೇನು ಅದೇ ಮಾಡ್ತಾರೆ। ಅದೇ ರೀತಿ ನಾವು ಕೂಡ ಅಂತ ಬಾಬಾ ಹೇಳ್ತಾರೆ। ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವಾಗ ತಂದೆ ಏನು ಹೇಳುತ್ತಾರೋ ಅದನ್ನು ಕೇಳಿ ತಂದೆಯ ಮತದಂತೆ ನಾವೀಗ ನಡಿಬೇಕು ಅಂತ ಬಾಬಾ ಹೇಳ್ತದೆ। ತಂದೆಯ ಮತದಂತೆ ನಡೆದಿಲ್ಲ ಅಂತಂದರೆ ಏನಾಗುತ್ತೆ? ಪುನಃ ಶಿಕ್ಷೆ ಅಂತೂ ನಿಗದಿ ಆಗಿಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ। ಅದಕ್ಕೋಸ್ಕರ ಶಿಕ್ಷೆಯನ್ನು ಪಡೆಯದೆ ನಾವೇನು ಮಾಡಬೇಕು? ಉನ್ನತ ಪದವಿಯನ್ನು ಪಡೆದುಕೊಳ್ಳಬೇಕು ಅಂತ ಬಾಬಾ ಹೇಳ್ತಾರೆ। ಶಿಕ್ಷೆಯನ್ನು ಪಡ್ಕೊಳ್ರೆ ಉನ್ನತ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ। ಶಿವಬಾಬಾ ಎಷ್ಟು ಶ್ರೇಷ್ಠರು, ಹೌದಾ ಇಲ್ವಾ? ಅಷ್ಟು ಶ್ರೇಷ್ಠರಾಗಿದ್ದರು, ಎಷ್ಟು ನಮ್ರತೆ ಅಲ್ವಾ? ಶಿವಬಾಬಾ ಎಷ್ಟು ನಮ್ರತೆಯಿಂದ ನಡೀತಾರೆ। ಅದೇ ಇಲ್ಲದೆ ಬ್ರಹ್ಮಬಾಬವರು ಕೂಡ ಎಷ್ಟು ನಮ್ರತೆಯಿಂದ ನಡೀತಾರೆ। कितना मुलायम है, जैसे छोटे बच्चे मुलायम होते हैं। कोई भी बात होगी कहेंगे अच्छा ठीक है, क्योंकि ड्रामा पर चलते हैं। अच्छा भाभी ऐसी थी, फिर समझाते हैं आगे ऐसा ना हो। श्रीमत और असुरी मत है। यह ब्रह्मा भी अलौकिक बाप है ना, फिर भी बेहद का बाप है। हद के बाप की बल कोई ना माने, बेहद के बाप ने इसे माना ब्रह्मा को निमित्त बनाया है, तो इनका ज़रूर मानना चाहिए। इसलिए यह बाबा कहते माया कोई कम नहीं है, उल्टा काम करा लेती है। समझना चाहिए यह है ईश्वरीय मत। ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಮಕ್ಕಳು ಶಿವಬಾಬರ ಮತದಂತೆ ನಡೀತಾ ಇರ್ತಾರೆ, ಆದರೆ ನಡೆಯುತ್ತಾ ದಾರಿಯನ್ನು ತಪ್ಪಿಬಿಡ್ತಾರೆ। ಅದಕ್ಕೋಸ್ಕರ ನೀವೇನು ಮಾಡಿ, ಸದಾ ಎಚ್ಚರಿಕೆ ವಹಿಸಿ ನಡೆಯಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ। ಸದಾ ಮಕ್ಕಳು ಹೆಂಗೆ ಎಚ್ಚರಿಕೆಯನ್ನು ಕೊಡಲಾಗುತ್ತೋ ಇಲ್ಲೂ ಕೂಡ ತಂದೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ। ಆಮೇಲೆ ಏನು ನಡೆಯುತ್ತೋ ಅದು ಡ್ರಾಮಾದ ಭಾವಿ ಅಂತ ಬಾಬಾ ಹೇಳ್ತಾರೆ। ಡ್ರಾಮಾದಲ್ಲಿ ಏನು ನಿಗದಿ ಆಗಿರುತ್ತೋ ಅದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ। ಇವಾಗ ಒಂದು ಅಸುರಿ ಮತ, ಇನ್ನೊಂದು ಶ್ರೀಮತವಾಗಿದೆ। ಅದಕ್ಕೋಸ್ಕರ ನಿಮಗೆ ಯಾವತ್ತಾದರೂ ತಪ್ಪು ಅಂತ ಅನಿಸಿದಾಗ, ಶ್ರೀಮತದ ವಿರುದ್ಧ ಅಂತ ಅನಿಸಿದಾಗ ಮತ್ತೆ ಶಿವಬಾಬಾ ಕ್ಷಮೆ ಕೇಳಿ ನಾವೆಂದಿಗೂ ಮತ್ತೆ ಈ ಮತದಂತೆ ನಡೆಯೋದಿಲ್ಲ ಅಂತ ಶಿವಬಾಬರು ಹೇಳಬೇಕು ಅಂತ ಹೇಳ್ತಿದ್ದಾರೆ ಬಾಬಾ। ಸರಿಯಾಗಿರೋ ಮತದಂತೆ ನಡಿಬೇಕು। ಈ ಬ್ರಹ್ಮ ಬಾಬಾವರು ಕೂಡ ಅಲೌಕಿಕ ತಂದೆ ಅಲ್ವಾ?
ಆಮೇಲೆ ಇವರು ಬೇಹದ್ದಿನ ತಂದೆ ಆಗ್ತಾರೆ. ಫಸ್ಟ್ ಈ ಅಲೌಕಿಕ ತಂದೆ ಹೇಳಿರುವಂಥ ಮತದಂತೆ ಕೂಡ ನಾವು ನಡೀಬೇಕು. ಇವರನ್ನು ನಿಮಿತ್ತರಾಗಿ ಶಿವಬಾಬಾ ಅವರು ಮಾಡಿದ್ದಾರೆ ಅಂತಂದರೆ ಅವ್ರು ಹೇಳಿದ ಮಾತನ್ನು ಕೇಳಲೇಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇವಾಗ ಇವ್ರು ಹೇಳ್ತಿದ್ದಾರೆ, ಯಾರು? ಬ್ರಹ್ಮಬಾಬಾ ಅವರು ಹೇಳ್ತಾ ಇದ್ದಾರೆ, ಮಾಯಿ ಏನು ಕಡಿಮೆ ಅಲ್ಲ, ಉಲ್ಟಾ ಕರ್ಮವನ್ನು ಮಾಡಿಸಿಬಿಡುತ್ತೆ ಅಂತ. ಶಿವಬಾಬಾ ಈ ಮಾತು ಹೇಳಿದ್ರೆ ಹೇಳ್ಬೋದು ನಾವು, ಬಾಬಾ ನಿಮ್ಗೆ ಅನುಭವ ಇಲ್ಲ ಅಂತ. ಆದರೆ ಬ್ರಹ್ಮಬಾಬಾ ಅವರು ಸ್ವಯಂ ಹೇಳ್ತಾ ಇದ್ದಾರೆ, ಮಕ್ಕಳೇ ಮಾಯಿ ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಿದ್ದಾರೆ. ಬಾಬಾ ತುಂಬ ಕಷ್ಟವನ್ನು ಪರಿಶ್ರಮವನ್ನು ಕೊಡುತ್ತೆ, ಪರಿಶ್ರಮ ಪಡಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮ ಬಾಬಾ ಅಲೌಕಿಕ ತಂದೆಯಾಗಿದ್ದಾರೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. हद के बाप की बल कोई ना माने, बेहद के बाप ने इसे माना ब्रह्मा को निमित्त बनाया है तो इसका मानना चाहिए. ನೀವು ಹದ್ದಿನ ತಂದೆ ಮಾತು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಇವತ್ತು. ಹದ್ದಿನ ತಂದೆಯ ಮಾತು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಹದ್ದಿನ ತಂದೆ ಬ್ರಹ್ಮ ಬಾಬಾ ಯಾರು ಅಲೌಕಿಕ ತಂದೆ ಇದ್ದಾರೆ, ಅವರ ಮಾತನ್ನು ಕೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹಾಂ, ಇಲ್ಲ, ಹದ್ದಿನ ತಂದೆ ಅಂತ ಇವರು ನಮ್ಮ ಜನ್ಮ ಕೊಟ್ಟಿರುವಂಥ ತಂದೆ. हद के बाप की बल कोई ना माने, बेहद के बाप ने इसे माना ब्रह्मा को निमित्त बनाया है तो इनका ज़रूर मानना चाहिए. इसलिए यह बाबा कहते हैं माया कोई कम नहीं है, उल्टा काम करा देती है, समझना चाहिए, यह है ईश्वरीय मत. बाप कहते हैं इन द्वारा अगर ऐसी कोई मत मिल गई तो भी मैं ठीक कर दूँगा. बाबा ने रत भी अनुभवी लिया है. ಅಂದರೆ ಬ್ರಹ್ಮ ಬಾಬಾ ಅವರಿಂದ ಎಷ್ಟೊಂದು ಸಲಹೆ ಸೂಚನೆಗಳು ಸಿಗ್ತಾ ಇತ್ತು, ಬ್ರಹ್ಮ ಬಾಬಾ ಅವರು ಡೈರೆಕ್ಷನ್ ಕೊಡ್ತಾ ಇದ್ರು. ಇವಾಗ 300 ಜನನ ಒಬ್ಬರು ಸಂಪಾದನೆ ಮಾಡಬೇಕಂದ್ರೆ ಸುಮ್ಮನೆ ಕುತ್ಕೊಳಕ್ಕಾಗತ್ತೆ? ಒಂದು ವಿಧಿಪೂರ್ವಕ ನಡೆಸಬೇಕಂದ್ರೆ ಶಿಕ್ಷಣೆನೂ ಕೊಡಬೇಕಾಗತ್ತೆ. ಬಾಬಾ ಹೇಳ್ತಾರೆ, ಇವರಿಂದ ಎಂದಾದರೂ ಯಾವುದಾದ್ರೂ ತಪ್ಪಿನ ಶಿಕ್ಷಣ ನಿಮ್ಗೆ ಸಿಕ್ಕಿದ್ರು ಕೂಡ ಅದನ್ನು ನಾನು ಸರಿ ಮಾಡ್ತೀನಿ, ಆದರೆ ಅವ್ರು ಹೆಂಗೆ ಹೇಳ್ತಾರೆ ಅದನ್ನು ನೀವು ಕೇಳಲೇಬೇಕು. ಅದಕ್ಕೆ ಹೇಳ್ತಾರಲ್ವ ದಾದಿಯರು, ಬಾಬಾ ಏನು ಹೇಳ್ತಿದ್ರೆ ಅದನ್ನೇ ಹೂ ಅಂತ ಇದ್ದಾರಂತೆ ಅಲ್ವಾ. 2+2 5 ಅಂದರೆ ಹೌದು ಬಾಬಾ 5 ಅಂತ ಇದ್ರಂತೆ. ಯಾಕೆಂದರೆ ಅಷ್ಟು ನಿಶ್ಚಯ ಇರ್ತಾ ಇತ್ತು ಅವ್ರ ಮೇಲೆ, ಅದಕ್ಕೆ ಅವ್ರು ಇವತ್ತು ಅಷ್ಟು ಶ್ರೇಷ್ಠರಾಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಇವಾಗ ನೀವು ಏನು ಮಾಡಬೇಕು, ಇಲ್ಲಿ ಬಾಬಾ 2+2 5 ಅಂತ ಹೇಳೋದಿಲ್ಲ, ಆದರೆ ಬಾಬಾ ಹೇಳ್ತಾರೆ ಅಷ್ಟು ಶ್ರೇಷ್ಠರಾಗಿ ನೀವು ಇವಾಗ ಆಗಬೇಕು ಅಂತ ಪುರುಷಾರ್ಥವನ್ನು ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೆಂಗೆ ಹೇಳಿದ್ರೆ ಹಂಗೇ ಕೇಳಬೇಕು, ಅದರಲ್ಲೇ ಕಲ್ಯಾಣ ಅಲ್ವಾ. ನಮ್ಮ ಬುದ್ಧಿಯನ್ನು ಉಪಯೋಗಿಸೋದ್ರಲ್ಲಿ ಕಲ್ಯಾಣ ಇಲ್ಲ. ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾವು ಅನುಭವ ಆಗಿಬಿಟ್ಟಿದ್ದೀವಿ. ಅನುಭವ ಆಗಿದೆಯಾ ಇಲ್ವಾ? ಇನ್ನು ಅನುಭವ ಆಗಬೇಕು ಯಾರಿಗಾದರೂ? ಎಷ್ಟು ಏರಿದ್ವಾ ಕೆಳಗಡೆ ಬೀಳಿದ್ವಾ? ಕೆಳಗಡೆ ತಾನೇ ಬೀಳ್ತಾ ಬಂದ್ವಿ. ಅದಕ್ಕೋಸ್ಕರ ಇವಾಗ ಬಾಬಾ ಹೇಳ್ತಾ ಇದ್ದಾರೆ, ನೀವೇನು ಮಾಡಿ ಇವಾಗ ತಂದೆಯ ಮತದಂತೆಯೇ ನಡೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. तो माया कैसी है, नाक पकड़कर गिरा देती है. बाबा ने रत भी अनुभवी लिया है, कितनी गाली खाई. बाबा के साथ बहुत सफाई से चलना चाहिए. जितना जो सफाई से चलेंगे उनकी रक्षा होगी. झूठी चलन चलने वालों की रक्षा नहीं होती है, जिनके लिए सज़ा कायम हो जाता है. ನೋಡಿ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ರಥ ಎಂತ ತಗೊಂಡಿದ್ದಾರೆ? ಅನುಭವಿ ಆಗಿರೋ ತಗೊಂಡಿದ್ದಾರಾ ಇಲ್ವಾ? ಬಾಬಾ ಹೇಳ್ತಾರೆ, ಶಿವಬಾಬಾ ಅನುಭವಿ ಆಗಿರುವಂಥ ರಥವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ರು ಕೂಡ ಅದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಬ್ರಹ್ಮನ ನಾನು ಸುಮ್ಮನೆ ಆಯ್ಕೆ ಮಾಡ್ಕೊಂಡಿಲ್ಲ. ಬ್ರಹ್ಮಬಾಬಾ ಅವ್ರು ನೋಡಿ ಎಷ್ಟು ಗ್ಲಾನಿಯನ್ನು ಪಡ್ಕೊಂಡ್ರು ಅಂತ ಬಾಬಾ ಹೇಳ್ತಾರೆ. ಎಷ್ಟು ಗ್ಲಾನಿ ಮಾಡಿದ್ರು? ಗ್ಲಾನಿ ಮಾಡಿದ್ರ ಇಲ್ವಾ? ಅಷ್ಟು ಗ್ಲಾನಿ ಮಾಡಿದ್ರೂ ಕೂಡ ಬಾಬೋರು ಅದನ್ನು ಸಹಿಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಗ್ಲಾನಿ ಮಾಡಿದ್ರೂ ಕೂಡ ಬಾಬೋರು ಎಷ್ಟು ಅದನ್ನು ಸಹಿಸ್ಕೊಂಡು ಮುಂದೆ ವರೆದಿದ್ದಾರೆ. ಅದಕ್ಕೋಸ್ಕರ ಈಗ ನೀವು ಅವರ ಮತದಂತೆ ನಡೀರಿ. ಇವಾಗ ನೀವು ಎಂಥ ಕರ್ಮವನ್ನು ಮಾಡಬೇಕಂದ್ರೆ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಂದಿಗೂ ಕೂಡ ಈ ಥರ ಮತದಂತೆ ನಡೀಬೇಡಿ. ಇನ್ನೂ ಬಾಬಾ ಎಷ್ಟು ಶ್ರೇಷ್ಠವಾಗಿ ಹೇಳ್ತಾರೆ ನೋಡಿ,
ಬ್ರಹ್ಮ ಬಾಬು ಅವರು ಹೆಂಗೆ ಸ್ವಚ್ಛವಾಗಿ ಸಚ್ಯವಾಗಿ ನಡೆದ್ರು, ನೀವು ಕೂಡ ಬಾಬುವ್ರ ಜೊತೆ ಅಷ್ಟೇ ಸ್ವಚ್ಛತೆಯಿಂದ ನಡಿಬೇಕು ಅಂತ ಬಾಬಾ ಹೇಳ್ತಾರೆ. ಎಷ್ಟು ಸ್ವಚ್ಛತೆಯಿಂದ ನಡೀತಿರೋ ಅಷ್ಟು ನಿಮ್ಮ ರಕ್ಷಣೆಯನ್ನು ಮಾಡಲಾಗತ್ತೆ ಅಂತ ಬಾಬಾ ಹೇಳ್ತಾರೆ. ಸತ್ಯದ ಮಾರ್ಗದಂತೆ ನಡೆದ್ರೆ ನಿಮಗೆ ಶಿಕ್ಷೆ ಅನ್ನೋದು ಕಾಯಂ ಅಂತ ಬಾಬಾ ಹೇಳ್ತಾರೆ. ಒಂದು ವೇಳೆ ನೀವು ಅಸತ್ಯವಾಗಿರುವಂಥ ಮಾರ್ಗದಂತೆ ನಡೆದರೆ ಮಾಯೆ ಮೂಗಿಟ್ಕೊಂಡೇ ಕೆಲವೆಡೆ ಬೆಳೆಸ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಚ್ಚೆ ಜಾನ್ತೆ ಹೇ ಮಾಯಾ ಖಾ ಗೈ ಇಸ್ಲಿಯೇ ಹಮ್ನೆ ಪಡಾಯಿ ಛೋಡ್ದಿ. ಮಕ್ಕಳು ಕೆಲವರು ಬಾಬುರನ್ನು ಬಿಟ್ಟು ಹೋಗ್ತಾರೆ. ಅವಾಗ ಗೊತ್ತಿರುತ್ತೆ, ಹೌದು ಮಾಯೆ ಈ ರೀತಿ ಮಾಡಿರೋದ್ರಿಂದಲೇ, ಅಂದರೆ ನಮ್ಮನ್ನು ಬೀಳಿಸಿರೋದ್ರಿಂದ ನಾವು ಇವತ್ತು ಬಾಬಾರೊಂದಿಗೆ ಅಗಲಿದ್ದೀವಿ ಅಂತ. ಆದರೆ ಆಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ. ಬಾಬಾ ಕೇತೆ ಹೇ ಕುಚ್ ಭಿ ಹೋ ಪರಂತು ಪಡಾಯಿ ಕಭಿ ಬಂದ್ ನಹೀ ಕರೋ. ಬಾಬಾ ಹೇಳ್ತಾರೆ, ಏನಾದರೂ ಆಗೋಗ್ಲಿ, ಆದರೆ ಎಂದಿಗೂ ಕೂಡ ನೀವು ವಿದ್ಯೆಯನ್ನು ಬಿಡಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಜೋ ಜೈಸಾ ಕರೆಂಗೆ ವೈಸಾ ಪಾಯಿಂಗೆ. ಯಾರು ಹೆಂಗೆ ಮಾಡುತ್ತಾರೋ ಹಾಗೆ ಪಡೆಯುತ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕಬ್ ಪಾಯಿಂಗೆ, ಯಾವಾಗ ಪಡೆಯುತ್ತಾರೆ? ನೀವು ಮಾಡುವಂಥ ಪುರುಷಾರ್ಥ ಪ್ರಾರಬ್ಧ ಯಾವಾಗ ಸಿಗುತ್ತೆ? ಭವಿಷ್ಯದಲ್ಲಿ ಸಿಗತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭವಿಷ್ಯಕ್ಕಾಗಿ ವಿದ್ಯೆ ಅಂತ ಬಾಬಾ ಹೇಳಿದ್ರಲ್ವ. ಕ್ಯೂಂಕಿ ಅಬ್ ದುನಿಯಾ ಮೇ दुनिया भी चेंज होने वाली है या कोई जानते नहीं सिवाय तुम्हारे. ಇವಾಗ ಮಾಡಿರೋ ಪುರುಷಾರ್ಥ ಬಾಬಾ ಇವಾಗಲೇ ಪ್ರಾರಬ್ಧ ಕೊಡ್ಬೋದು, ಆದರೆ ಈ ಪ್ರಪಂಚ ಇನ್ನೇನು ಸಮಾಪ್ತಿ ಆಗಲಿದೆ ಅಂತ ಬಾಬಾ ಹೇಳುತ್ತದೆ. ವಿನಾಶ ಆಗುವಂಥ ಪ್ರಪಂಚದಲ್ಲಿ ನಿಮಗೆ ಸ್ವರ್ಗ ಕಟ್ಕೊಟ್ರೆ ಹೆಂಗೆ ಅಂತ ಬಾಬಾ ಹೇಳ್ತಾರೆ. ಅದು ವೇಸ್ಟೇ ಅಲ್ವಾ. ಅದಕ್ಕೋಸ್ಕರ ನಿಮ್ಮ ಪ್ರಾರಬ್ಧ ಏನಿದೆ ಅದು ಭವಿಷ್ಯದಲ್ಲೇ ನಿಮಗೆ ಸಿಗುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಹ ಮಾಯಾ ಸೆ ಲಡಾಯಿ ಅಂತ ತಕ್ಕ ಚಲ್ತಿ ರಹಿ. ಬಾಬಾನ ಕೇಳ್ಬೋದು ನೀವು, ಬಾಬಾ ಎಲ್ಲಿವರೆಗೂ ಬಾಬಾ ಈ ಮಾಯೊಂದಿಗೆ ಯುದ್ಧ ಅಂತ. ಬಾಬಾ ಹೇಳ್ತಾರೆ, ಅಂತಿಮ ಕ್ಷಣದವರೆಗೂ ಕೂಡ ಮಾಯ ಜೊತೆ ಯುದ್ಧ ಇದ್ದೇ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಯ ಇಲ್ಲ ಅಂತ ಎಲ್ಲರೂ ಕೂಡ ತಕ್ಷಣ ಏನು ಮಾಡಿಬಿಡ್ತಾಯಿದ್ರು, ಫಸ್ಟ್ ಸೀಟಿಗೆ ಪಡೆದುಕೊಳ್ಳುವಂಥ ಪುರುಷಾರ್ಥ ಮಾಡಿಬಿಡ್ತಾರೆ. ಆದರೆ ಹಂಗಿಲ್ಲ ಸೃಷ್ಟಿ ನಾಟಕ. ಅಂತಿಮ ಕ್ಷಣದವರೆಗೂ ಕೂಡ ಹೋರಾಟ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಗರ್ ಯಾದ್ ಮೇ ರಹೆ ತೋ ಖುಷಿ ಭಿ ರಹೆ ಪರಂತು ಮಾಯಾ ಏಕದಮ್ ಬುಲಾ ದೇತಿ ಹೈ. तो तुम्हारे में भी बहुत बच्चे भूल जाते हैं. ನೀವು ಮಕ್ಕಳಲ್ಲೂ ಕೂಡ ಕೆಲವರು ಮರ್ತು ಹೋಗ್ಬಿಡ್ತೀರಿ. ಬಾಬಾ ಹೇಳ್ತಾರೆ, ಎಷ್ಟು ನೀವು ತಂದೆಯ ನೆನಪು ಮಾಡ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಯ ಏನು ಮಾಡಿಬಿಡುತ್ತೆ, ನಿಮ್ಮನ್ನು ಮರೆಸಿಬಿಡುತ್ತೆ. ಆದರೂ ಕೂಡ ನೀವೇನು ಮಾಡಬೇಕು, ನೆನಪು ಮಾಡಬೇಕು. ಯಾ ಮಾಯಾ ಸೆ ಲಡಾಯಿ ಅಂತಕ್ ಚಲಿ ಹೈ. अच्छे अच्छे बच्चे भी जानते हैं कि हमारे से यह हो गया, फिर सच नहीं बताते, इज्जत का डर है, गुटखा खाते रहते. हाँ कोई युगल है तो समझते हैं, एक ने बताया तो हम भी बता दे. तकदीर में ऊंच पद नहीं है तो सर्जन से छिपाते रहते हैं. जितना छिपाएंगे उतना नीचे गिरते जाएंगे. यह आंखें ऐसी है जो क्रिमिनल पने को छुड़ाती नहीं. कोई तो बहुत अच्छे बच्चे हैं जो कभी दूसरे कोई को याद भी नहीं करते हैं. जैसे पवित्रता स्त्री की कब कोई पर पुरुष पर दृष्टि नहीं जाती तो बाप समझाते हैं अगर माला का दाना बनना है तो ऐसी अवस्था चाहिए. ಬಾಬಾ ಹೇಳ್ತಾರೆ, ಅಲ್ಲಾದರೂ ಕೆಟ್ಟಿನ ಕೆಲಸವನ್ನು ಮಾಡಿಬಿಟ್ರೆ ಅಥವಾ ಯಾವುದಾದ್ರೂ ಒಂದು ಚಿಕ್ಕ ತಪ್ಪಿನ ಕೆಲಸವನ್ನು ಮಾಡಿಬಿಟ್ರೂ ಕೂಡ ತಂದೆಯ ಹತ್ರ ಬಂದು ಹೇಳುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಗೌರವದ ಪ್ರಶ್ನೆ ಆಗಿಬಿಡುತ್ತೆ ಅಲ್ಲ, ಇಲ್ಲಿ ಗೌರವ ಕಡಿಮೆ ಆಗಿಬಿಡುತ್ತೋ ಅಂತ ತಂದೆಯೊಂದಿಗೆ ಬಂದು ಹೇಳುವುದೇ ಇಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಇನ್ನು ಯುಗಲ್ಸಿದ್ದಾರೆ ಅಂದರೆ ಒಬ್ಬರು ಅವ್ರ ತಪ್ಪುಗಳನ್ನ ನೀಡಿದ್ದಾರೆ ಅಂದರೆ ನಾವು ಹೇಳಿದಂಗೆ ಅವ್ರು ಹೇಳಿದ್ರೆ ಅನ್ಕೊಂಡ್ಬಿಡ್ತಾರಂತೆ. ಆದರೆ ಬಾಬಾ ಹೇಳ್ತಾರೆ, ಹಿಂಗಲ್ಲ, ನೀವು ಪುರುಷಾರ್ಥ ಮಾಡಲೇಬೇಕು ಅಂತ ಬಾಬಾ ಹೇಳ್ತಾರೆ. ಇಬ್ಬರೂ ಕೂಡ ಪುರುಷಾರ್ಥ ಅನ್ನೋದು ಇಂಡಿವಿಜುವಲ್, ಅವ್ರದ್ದೇ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಕಣ್ಣುಗಳು ಎಂದೂ ಕೂಡ ವಿಕಾರಿ ಆಗಬಾರದು. ಅದರಿಂದ ನೀವು ಕಾಪಾಡಿಕೊಳ್ಳಿ. ನೀವು ಹೆಂಗೆ ಆಗಬೇಕು ಅಂದರೆ, ಹೆಂಗೆ ಒಂದು ಪವಿತ್ರವಾಗಿರುವಂಥ ಸ್ತ್ರೀ ಪರ ಪುರುಷನ ಮೇಲೆ ದೃಷ್ಟಿ ಹೋಗೋದಿಲ್ವೋ ಅದೇ ರೀತಿ ನೀವು ಕೂಡ ನಿಮ್ಮ ಸ್ಥಿತಿಯನ್ನು ಮಾಡಿಕೊಳ್ಳಿ. ಒಬ್ಬ ತಂದೆಯ ವಿನಃ ಮತ್ತು ಯಾರನ್ನೂ ಕೂಡ ನೀವು ನೆನಪು ಮಾಡಲೇಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. అనయా పవిత్రంగా ఉండాలంటే ప్రతి ఒక్కరిని కూడా ఆత్మిక దృష్టితో చూడాలి అని అంటున్నారు బాబా. ప్రతియొಬ್ಬರನ್ನು ಕೂಡ ಇದೇ ಆತ್ಮಿಕ ದೃಷ್ಟಿಯಿಂದ ನೋಡಬೇಕಾಗಿದೆ ಅಂತ ತಿಳಿಸ್ತಿದ್ದಾರೆ ಬಾಬಾ. तो विश्व का मालिक बनना कोई कम बात है का. ಬಾಬಾ ಹೇಳ್ತಾ ಇದ್ದಾರೆ, ವಿಶ್ವದ ಮಾಲೀಕರಾಗೋದೇನಾದರೂ ಕಡಿಮೆ ಮಾತಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಕಡಿಮೆ ಮಾತಾ
ಕಡಿಮೆ ಮಾತಲ್ವಾ? ವಿಶ್ವದ ಮಾಲೀಕರಾಗೋದು ಕಡಿಮೆ ವಿಷಯನಾ? ಕಡಿಮೆ ವಿಷಯನಾ? ಇವಾಗ ಒಂದು ಸ್ಟೇಟಿನ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಒಂದು ಸ್ಟೇಟಿನ CM ಆಗಬೇಕು ಅಂತಂದ್ರೆ ಎಷ್ಟು ಕಷ್ಟ, ಹೌದಾ ಇಲ್ವಾ? ಅದ್ರಲ್ಲಿ ನಾವೇನಾಗ್ತಾ ಇದೀವಿ, ವಿಶ್ವದ ಮಾಲೀಕರಾಗಿ ಹಾಕ್ತೀವಿ ಅಂತಂದರೆ ಇದೇನು ಕಡಿಮೆ ಮಾತಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದ್ದರಿಂದ ಅಷ್ಟು ಪುರುಷಾರ್ಥ ಮಾಡಲೇಬೇಕು. ಬೇಹದ್ ಕಾ ಬಾಪ್ ಪಡಾತೆ ಹೇ ತೋ ಬಾಕಿ ಕ್ಯಾ ಚಾಹಿಯೆ. ನಿಮ್ಗಿಲ್ಲಿ ಯಾರು ಓದಿಸ್ತಾ ಇದ್ದಾರೆ? ಸ್ವಯಂ ಪರಮಾತ್ಮ ಬೇಹದ್ದಿನ ತಂದೆಯೇ ನಿಮಗೆ ಓದಿಸ್ತಾ ಇದ್ದಾರೆ ಅಂತಂದರೆ ಇನ್ನು ನಿಮ್ಗೆ ಏನಿಲ್ಲಿ ಕೊರತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವಾಗ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ ಅಂತಂದರೆ ಟೀಚರ್ ಆದರೂ ಸರಿಯಾಗಿ ಹೇಳದೇ ಇರಬೇಕು, ಅಥವಾ ಸ್ಟೂಡೆಂಟ್ಸ್ ಆದರೂ ಸರಿಯಾಗಿ ಓದದೇ ಇರಬೇಕು. ಇವಾಗ ಯಾರು ಇಲ್ಲಿ ಫಾಲ್ಟು? ತಂದೆಯದ ನಮ್ಮದೇ ಅಲ್ವಾ? तो हाँ के कभी भी ऐसा नहीं होना चाहिए. हाँ के ऐसी है जो क्रिमिनल पने को छोड़ती ही नहीं है. कोई तो बहुत अच्छे बच्चे हैं, कोई कभी दूसरे कोई को याद भी नहीं करते हैं. ಬಾಬಾ ಹೇಳ್ತಾರೆ ಕೆಲವ್ರು ಹೆಂಗೆ ಅಂತಂದರೆ ಸತ್ಯವಾಗ್ಲೂ ಕೂಡ ಒಬ್ಬ ತಂದೆಯನ್ನೇ ನೆನಪು ಮಾಡ್ತಾ ಇರ್ತಾರೆ, ಅಂತಹ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂಥ ಸ್ಥಿತಿ ತಮ್ಮದಾಗಬೇಕು. ಬಾಬಾ ತುಮಕೋ ಪ್ರಾಕ್ಟಿಕಲ್ ದಿಖಾತೆ ಹೇ ಕಿ ಫಲಾನೆ ಫಲಾನೆ ನೆ ಯಾ खूबी की इसमें यह तब नंबरवार याद प्यार देते हैं. यहाँ बेटे बेटे भी बाबा की बुद्धि सर्विसेबल बच्चों की तरफ जाती है. ಇಲ್ಲಿ ಯಾರು ಮಕ್ಕಳು ಶ್ರೇಷ್ಠವಾದಂಥ ಪುರುಷಾರ್ಥ ಮಾಡ್ತಾರೋ ಅಂತಹ ಮಕ್ಕಳ ಉದಾಹರಣೆ ಕೂಡ ತಂದೆ ತಿಳಿಸುತ್ತಾರೆ. ತಂದೆ ತೋರಿಸಿ ಇಂಥವ್ರು ಇದ್ದಾರೆ, ಇಂತಹ ಪುರುಷಾರ್ಥವನ್ನು ಶ್ರೇಷ್ಠವಾಗಿ ಮಾಡ್ತಾ ಇದ್ದಾರೆ ಅಂತ ಅವರ ಹೆಸರುಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಬಾಬಾ ಅವರು ನಂಬರ್ವಾರಾಗಿ ನೆನಪು ಪ್ರೀತಿಯನ್ನು ಕೊಡ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶಿವಬಾಬಾ ಬಲೆ ಒಂದೇ ಸ್ಥಾನದಲ್ಲಿ ಕುಳಿತಿದ್ರೂ ಸಹ ಎಲ್ಲ ಮಕ್ಕಳ ಪ್ರತಿ ಬಾಬುವರ ಬುದ್ಧಿ ಹೋಗ್ತಾ ಇರುತ್ತೆ. ಅಜ್ಞಾನ ಕಾಲ ಮೇ ಭೀ ಆಜ್ಞಾಕಾರಿ ಬಚ್ಚೋಂ ಪರ್ ಪ್ಯಾರ್ ಆತಾ ಹೈ. ಈ ಅಜ್ಞಾನ ಕಾಲದಲ್ಲೂ ಕೂಡ ಆಜ್ಞಾಕಾರಿ ಮಕ್ಕಳು ಯಾರು ಇರ್ತಾರೋ ಅವ್ರ ಮೇಲೆ ಬಾಬುವ್ರಿಗೆ ತುಂಬ ಪ್ರೀತಿ ಇದೆ ಅಂತ ಹೇಳ್ತಾರೆ. बाबा जानते हैं मेरे कौन से बच्चे अच्छे सर्विस कर सकते हैं. तुम हो ब्रह्म कुमार और ब्रह्मा कुमारियाँ, शिव बाबा के पोतरे और पोत्रियाँ, दादे से वर्षा ज़रूर लेना है. ತಂದೆಗೆ ತಿಳಿದಿದೆ ನೀವು ಎಂಥವರು, ನೀವು ಎಂಥ ಸರ್ವಿಸ್ ಮಾಡ್ತಾ ಇದ್ದೀರಿ ಅಂತ. ನೀವೆಲ್ಲರೂ ಕೂಡ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೀರಿ, ಶಿವಬಾಬುರ ಮೊಮ್ಮಕ್ಕಳಾಗಿದ್ದೀರಿ. ಆದ್ದರಿಂದ ಬಾಬುರಿಂದ ಆಸ್ತಿಯನ್ನು ಪಡೆದುಕೊಳ್ಳಲೇಬೇಕಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬ್ರಹ್ಮಾಗೆ ಪಾಸ್ ವರ್ಷ ನಹಿ. ಇಲ್ಲಿ ಆಸ್ತಿ ಕೊಡುವಂಥವ್ರು ಶಿವಬಾಬಾ ಒಬ್ಬರೇ. ಬ್ರಹ್ಮ ಬಾಬುವ್ರ ಹತ್ರ ಕೂಡ ಆಸ್ತಿ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ ಖುದ್ कहते हैं मैं तुम आत्माओं का बेहद का बाप हूँ, तुमको बेहद का वर्षा देता हूँ, इसलिए आप मेरी श्रीमत पर चलो. मैं आया हूँ तुम बच्चों को आप समान अशरीरी बनाए वापस ले चलने के लिए. अब तुम्हारी ज्योति जग रहे हैं ज्ञान और योग से. अगर ज्ञान और योग में ठीक रीति ना रहे तो धर्मराज के मोचरे खाने पड़े. इसलिए पहले अपने विकर्मों को भस्म करो. इस समय मनुष्य बल अपने को स्वर्ग में समझते हैं, परंतु यह है अल्पकाल का सुख. उन्हों को बेहद का बाप वर्षा भी नहीं देते हैं. ಇಲ್ಲಿ ಸ್ವಯಂ ತಂದೆ ಹೇಳುತ್ತಿದ್ದಾರೆ, ನಾನು ನಿಮ್ಮೆಲ್ಲರ ತಂದೆ ಆಗಿದ್ದೇನೆ, ಬೇಹದ್ದಿನ ತಂದೆ ಆಗಿದ್ದೇನೆ, ನನ್ನ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತೇನೆ. ಆದ್ದರಿಂದ ನನ್ನ ಶ್ರೀಮದ್ದಂತೆ ನಡೀರಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ನಾನು ಬಂದಿರೋದೇ ಮಕ್ಕಳಾಗಿರುವಂಥ ತಮ್ಮನ್ನು ನನ್ನ ಸಮಾನ ಆಶ್ಚರ್ಯಾಗಿ ಮಾಡಿಕೊಂಡು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ. ನಿಮ್ಮೆಲ್ಲರ ಜ್ಯೋತಿಯು ಬೆಳಗು ಬಿಡುತ್ತೆ ಅಂತ ಹೇಳ್ತಾರೆ. ಹೇಗೆ ಬಾಬಾ ನಮ್ಮ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ? ಜ್ಞಾನ ಹಾಗೂ ಯೋಗದಿಂದ ಅಂತ ಬಾಬಾ ಹೇಳ್ತಾರೆ. ನೀವೆರಡೂ ಸರಿಯಾಗಿ ಮಾಡಿದ್ರೆ ಧರ್ಮರಾಜ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಎರಡೂ ಸರಿಯಾಗಿ ನೀವು ಮಾಡಿಲ್ಲ ಅಂತಂದರೆ ಧರ್ಮರಾಜನ ಹತ್ರ ಪೆಟ್ಟನ್ನು ತಿನ್ನಲೇಬೇಕು ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಈಗಲೇ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಿರಿ. ಬೇಹದ್ದಿನ ತಂದೆ ಎಲ್ಲರಿಗೂ ಆಸ್ತಿಯನ್ನು ಕೊಡೋದಿಲ್ವಂತೆ. ಮನುಷ್ಯರು ಇದೇ ಸುಖ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಅಲ್ಪಕಾಲಿಕವಾಗಿರೋ ಸುಖ ಅಂತ ಬಾಬಾ ಹೇಳ್ತಿದ್ದಾರೆ. ಅವರಿಗೆ ತಂದೆ ಆಸ್ತಿಯನ್ನು ಕೊಡೋದಿಲ್ಲ, ಯಾಕೆಂದ್ರೆ ಅವ್ರನ್ನ ತಿಳ್ಕೊಂಡೇ ಇಲ್ಲ, ಅವರ ನೆನಪು ಮಾಡಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಾಪ್ ಕೇಳ್ತೆ ಮೇ ಗರೀಬ್ ನಿವಾಸು. ಬಾಬಾ ಯಾರ ಬಂಧುವು? ಬಡವರ ಬಂಧುವು ಅಂತ ಬಾಬಾ ಹೇಳ್ತಿದ್ದಾರೆ. ಶಿವಬಾಬಾ ಆಸ್ತಿ ಕೊಡೋದು ಬಡವರಿಗೆ. ಜೋ ಬಿಲ್ಕುಲ್ ಹಿ ಗರೀಬ್ पतित अहल्याए हैं उन्हों को साहूकार बना देता हूँ.
अगर कोई पतित से पावन नहीं बनते तो विजय माला में आ नहीं सकते हैं या तो बेहद का बाप के साथ सौदा करना. ಇಲ್ಲಿ ತಂದೆ ಬಡವರನ್ನು ಏನು ಮಾಡ್ತಾರೆ, ಸಾಹುಕಾರನ್ನಾಗಿ ಮಾಡ್ತಾರೆ ಅಂತ. ಇಲ್ಲಿ ಯಾರ ಜೊತೆ ವ್ಯಾಪಾರ? ಬೋಲಾ ಶಿವಬಾಬಾ ಅವ್ರ ಜೊತೆ ವ್ಯಾಪಾರ ಅಲ್ವಾ. ಬಾಬಾ ಏನು ಮಾಡ್ತಾರೆ, ನಮ್ಮ ಹತ್ರ ಇರುವಂಥ ವ್ಯರ್ಥವನ್ನು ತೆಗೆದುಕೊಂಡು ಸಾಹುಕಾರಾಗಿ ಮಾಡಿಬಿಡ್ತಾರೆ. बाबा या तो सब मिट्टी में मिल जाना है, इसलिए हम आपके ऊपर बलिहार जाएंगे, या सब कुछ आप ले लो, हमें स्वर्ग का मालिक बना दो. तो बाप कहते हैं मैं तो दाता हूँ, या राजाई स्थापन करने अथवा विश्व का मालिक बनाने में कोई खर्चा नहीं है. वहाँ देखो लड़ाई के लिए कितना खर्चा करते हैं, यहाँ तो तुम्हारा क्या खर्चा है. ಮಕ್ಕಳು ಹೇಳ್ತಾರಂತೆ, ಬಾಬಾ ಇದೆಲ್ಲ ಕೂಡ ಮಣ್ಣಿನಲ್ಲಿ ಹೋಗೋದೇ ಇಲ್ವಾ, ಅದಕ್ಕೋಸ್ಕರ ಎಲ್ಲವೂ ಕೂಡ ನಿಮಗೆ ಕೊಡ್ತೀವಿ ಅಂತ. ಬಾಬಾ ಹೇಳ್ತಾರೆ, ಸರಿ ನಾನಂತೂ ದಾತ ಆಗಿದ್ದೇನೆ, ನನಗಂತೂ ಏನು ಬೇಡ, ರಾಜ್ಯದ ಸ್ಥಾಪನೆ ಅಥವಾ ವಿಶ್ವದ ಮಾಲೀಕರಾಗಿ ಆಗೋದ್ರಲ್ಲಿ ಯಾವುದೇ ಖರ್ಚು ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಆ ಥರ ಖರ್ಚಾಗೋದ್ರೆ ನಾವು ಕೊಡುವಂಥ ಹಣ ಸ್ವರ್ಗದಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ? ನಾವು ಹತ್ರ ಎಷ್ಟು ಕೋಟಿ ಇದ್ರೂ ಕೂಡ ಎಷ್ಟು kg ಬಂಗಾರ ತೆಗೆದುಕೊಳ್ಬೋದು, ಎಷ್ಟು ವಜ್ರ ತೆಗೆದುಕೊಳ್ಬೋದು ಅಲ್ವಾ. ಇದು ಯಾವುದಕ್ಕೂ ಕೂಡ ಕೆಲಸಕ್ಕೆ ಬರಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಏನಾದರೂ ಒಂದು ಯುದ್ಧ ನಡಿಬೇಕಂದ್ರೆ ಎಷ್ಟು ಖರ್ಚು ಮಾಡ್ತಾರೆ ನೋಡಿ ಅಂತ ಬಾಬಾ ಹೇಳ್ತಿದ್ದಾರೆ ಅಲ್ವಾ. ಇವಾಗ ಯುಕ್ರೇನ್ ರಷ್ಯಾ ಮಧ್ಯದಲ್ಲಿ ಎಷ್ಟು ಯುದ್ಧ ನಡೀತದೆ. ಬಾಬಾ ಹೇಳ್ತಾರೆ ಅವ್ರು ಅಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟೆಲ್ಲ ಮಿಸೈಲ್ಸ್ ಬೇರೆ ದೇಶಗಳಿಂದ ಕೂಡ ಅವ್ರು ತರಿಸ್ಕೊಳ್ತಾರೆ, ಇಷ್ಟೆಲ್ಲ ಖರ್ಚಾಗುತ್ತೆ. ಆದರೆ ಇಲ್ಲಿ ಸ್ಥಾಪನೆ ಕಾರ್ಯದಲ್ಲಂತೂ ಯಾವುದೇ ಖರ್ಚಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಕ್ಯೋಂಕಿ ಕೋಯಿ ಬಿ ಹತ್ಯಾರ್ ಪಾವರ್ ಹೇ ನಹಿ, ಏಕೆಂದರೆ ಇಲ್ಲಿ ಯಾವುದೇ ಶಸ್ತ್ರಲ್ಲೂ ಕೂಡ ಶಕ್ತಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಶಕ್ತಿ ಇದ್ದರೆ ಸ್ವಲ್ಪ ನೀವೇನಾದರೂ ಮಾಡಿದ್ರೆ ಸಾಕು, ಅದರಲ್ಲಿ ವಿನಾಶ ಆಗಿಬಿಡುತ್ತೆ. ಆದರೆ ಅದು ಹಂಗೂ ಕೂಡ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನೀವು ಸ್ಥಾಪನೆಯ ಕಾರ್ಯಕ್ಕೆ ಯಾವ ಶಕ್ತಿನ ಉಪಯೋಗಿಸ್ತೀರಿ? योग बल से विश्व का मालिक बनते हो. वो लोग बाहुबल से इतना लड़ते हैं फिर भी विश्व का मालिक नहीं बन सकते हैं. ಬಾಹುಬಲದಿಂದ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಶ್ವದ ಮಾಲೀಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತೀರಿ. ಡ್ರಾಮಾ ಮೇನ್ ಹೊಂಕ ಪಾಠ ಹೀನಿಹಿ. ಇನ್ನೊಂದು ರಹಸ್ಯ ಏನು ಅಂತಂದರೆ, ಡ್ರಾಮಾದಲ್ಲಿ ಅವ್ರ ಪಾತ್ರನೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅವ್ರು ಎಷ್ಟು ಜಗಳ ಮಾಡಿಕೊಂಡ್ರು ಕೂಡ 2 ಕೋತಿ ಕಿತ್ತಾಡ್ತಾ ಇದ್ರೆ ಮಧ್ಯದಲ್ಲಿ ಇನ್ನೊಂದು ಕೋತಿಗೆ ಬಂದು ಸಿಕ್ತು ಫಲ ಅಂತಾರಲ್ಲ, ಆ ರೀತಿ ಇಲ್ಲಿ ಪರಸ್ಪರ ರಾಜ್ಯಗಳ ಮಧ್ಯೆ ನಡುವೆ ಘರ್ಷಣೆ ಆದರೂ ಸಹ ಅವ್ರು ಯಾರೂ ರಾಜ್ಯದ ಮಾಲೀಕರು ಅದರ ವಿಶ್ವದ ಮಾಲೀಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸಚ್ಚಾ ಸಚ್ಚಾ राजयोग बेहद का बाप ही सिखलाते हैं. तुम जानते हो राजयोग से परमपिता परमात्मा ने स्वर्ग की स्थापना की थी. अभी तुम संगम युग पर चढ़ रहे हो और पढ़ाई अनुसार फिर नंबरवार पद ಪಾಯಿಂಗೆ ಅಂತ ಹೇಳ್ತಾ ಇದ್ದಾರೆ. ಈಗ ರಾಜಯೋಗವನ್ನು ಪರಂಪಿತ ಪರಮಾತ್ಮ ಬಂದು ಕಲಿಸಿ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಸಂಗಮ ಯುಗದಲ್ಲಿ ನೀವು ಏರುತ್ತಾ ಇದ್ದೀರಿ, ವಿದ್ಯೆಯನ್ನು ಓದಿ ನಂಬರ್ವಾರ ಅನುಸಾರ ಪದವಿಯನ್ನು ಪಡ್ಕೊಳ್ತೀರಾ ಅಂತ ಬಾಬಾ ಹೇಳ್ತಾರೆ. ಅದ್ರಲ್ಲಿ ನಾವೆಂಥ ಪದವಿಯನ್ನು ಪಡಿಬೇಕು? ಉನ್ನತ ಪದವಿ ಅಂದರೆ ವಿಶ್ವದ ಮಾಲೀಕ ನರನಿಂದ ನಾರಾಯಣ, ನಾರಿಂದ ಶ್ರೀ ಲಕ್ಷ್ಮಿ ಆಗುವಂಥ ಪುರುಷಾರ್ಥನೇ ಮಾಡಬೇಕು ಅಂತ ತಿಳಿಸ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಬಾಬಾ ಅವ್ರಿಗೆ ನಮಸ್ತೆ ಹೇಳೋಣ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, बाप समान नम्रता का गुण धारण करना है. ತಂದೆಯ ಸಮಾನ ನಮ್ರತೆಯ ಗುಣವನ್ನು ಧಾರಣೆ ಮಾಡಬೇಕು. ಎಷ್ಟು ನಮ್ರಚಿತ್ತವಾಗಿರ್ತಾರೆ, ನಾವು ಕೂಡ ಅಷ್ಟು ನಮ್ರತೆಯಿಂದ ನಡಿಬೇಕು. ಕಿಸಿ ಕೋ ಬಿ ಕಾಂಟ ನಹಿ ಚುಬಾನಾ ಹೈ. ಯಾರಿಗೂ ಮುಲ್ಲಾಗಿ ಚುಚ್ಚಬಾರದು, ಅಂದರೆ ದುಃಖವನ್ನು ಕೊಡಬಾರದು ಅಂತ ಹೇಳ್ತಿದ್ದಾರೆ. ಯಾರಿಗೂ ಮುಲ್ಲನ್ನು ಚುಚ್ಚಬಾರದು ಅಂತ, ಅಂದರೆ ಯಾರಿಗೂ ದುಃಖವನ್ನು ಕೊಡಬಾರದು ಅಂತ. ಫೂಲ್ ಬನ್ ಖುಷ್ಬೂ ದೇನಿ ಹೈ, ಹೂವಾಗಿ ಸುಗಂಧ ಹರಡಿಸಬೇಕು ಅಂತ ಹೇಳ್ತಿದ್ದಾರೆ.
ಹೂವಾಗಿ ನಾವೇನು ಮಾಡಬೇಕು? ಸುಗಂಧವನ್ನು ಹರಡಿಸಬೇಕು. सेकेंड पॉइंट, सच्चाई का गुण धारण कर सर्जन से कोई भी बात छिपानी नहीं है. ಸತ್ಯತೆಯ ಗುಣವನ್ನು ಧಾರಣೆ ಮಾಡಿ, ಸತ್ಯತೆಯ ಗುಣವನ್ನು ಧಾರಣೆ ಮಾಡಿ ಸರ್ಜನ್ನೊಂದಿಗೆ ಯಾವುದೇ ಮಾತನ್ನು ಮುಚ್ಚಿಡಬಾರದು. ಸರ್ಜನ್ನೊಂದಿಗೆ ಯಾವುದೇ ಮಾತನ್ನು ಮುಚ್ಚಿಡಬಾರದು. पढ़ाई किसी भी हालत में नहीं छोड़नी है. ವಿದ್ಯೆಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಿಡಬಾರದು. ಸತ್ಯತೆಯ ಗುಣವನ್ನು ಧಾರಣೆ ಮಾಡಿ ಸರ್ಜನ್ನೊಂದಿಗೆ ಯಾವುದೇ ಮಾತನ್ನು ಮುಚ್ಚಿಡಬಾರದು. ವಿದ್ಯೆಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಿಡಬಾರದು. ಆಜ್ಞಾಕಾರಿ ಆಜ್ಞಾಕಾರಿಗಳಾಗಬೇಕು. ಯಾಕೆ? ಬಾಬಾ ಹೇಳಿದ್ರಲ್ಲ, ಈ ಅಜ್ಞಾನ ಕಾಲದಲ್ಲೂ ಆಜ್ಞಾಕಾರಿಗಳಂದ್ರೆ ನನಗಿಷ್ಟ ಅಂತ, ಅದಕ್ಕೋಸ್ಕರ ನಾವು ಆಜ್ಞಾಕಾರಿಗಳಾಗಬೇಕು ಅಂತ ಹೇಳ್ತಾರೆ. वरदान, बाप द्वारा मिले हुए वरदानों को समय पर कार्य में लगाकर फलीभूत बनाने वाले वरदानी मूर्त भव. ತಂದೆಯ ಮೂಲಕ ಸಿಕ್ಕಿರುವಂತಹ ಅಥವಾ ಪ್ರಾಪ್ತಿಯಾಗಿರುವ ವರದಾನಗಳನ್ನು ಸಮಯದಂತೆ ಕಾರ್ಯದಲ್ಲಿ ಉಪಯೋಗಿಸಿ ಫಲೀಭೂತ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತಭವ. ತಂದೆಯ ಮೂಲಕ ಪ್ರಾಪ್ತಿಯಾಗಿರುವ ವರದಾನಗಳನ್ನು ಸಮಯದಂತೆ ಕಾರ್ಯದಲ್ಲಿ ತಂದು ಫಲೀಭೂತ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತ ಭವ. स्पष्टीकरण, बाप दादा द्वारा जो भी वरदान मिलते हैं उन्हें समय पर कार्य में लगाओ तो वरदान कायम रहेंगे. वरदान के बीज को फलदायक बनाने के लिए उसे बार बार स्मृति की पानी दो. वरदान के स्वरूप में स्थित होने की धूप दो तो एक वरदान अनेक वरदानों को साथ में लाएगा और फलस्वरूप वरदानी मूर्त बन जाएंगे. जितना वरदानों को समय पर कार्य में लगाएंगे उतना वरदान और श्रेष्ठ स्वरूप दिखाई देगा. ಬಾಬ್ದಾದಾರವರ ಮೂಲಕ ವರದಾನ ಯಾವುದು ಸಿಕ್ಕಿದೆಯೋ ಅದನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತಂದಾಗ ವರದಾನ ಸದಾ ನಮ್ಮದಾಗುತ್ತೆ. ವರದಾನ ಎನ್ನುವುದು ಬೀಜ, ಅದನ್ನು ಫಲದಾಯಕವಾಗಿ ಮಾಡಿಕೊಳ್ಳಲು ಬಾರಿ ಬಾರಿ ಸ್ಮೃತಿ ಎನ್ನುವಂಥ ನೀರನ್ನು ಕೊಡಿ. ವರದಾನದ ಸ್ವರೂಪದಲ್ಲಿ ಸ್ಥಿತರಾಗಿ ಅದೇ ಅದಕ್ಕೆ ಕೊಡುವ ಬೆಳಕಾಗಿದೆ. ಒಂದು ವರದಾನ ಅನೇಕ ವರದಾನಗಳನ್ನು ಜೊತೆಯಲ್ಲಿ ತಗೊಂಡುಕೊಂಡು ಬರುತ್ತೆ ಹಾಗೂ ಫಲಸ್ವರೂಪ ವರದಾನಿ ಮೂರ್ತರಾಗ್ಬಿಡ್ತೀರಿ. ಎಷ್ಟು ವರದಾನಗಳನ್ನು ಸಮಯದಂತೆ ಕಾರ್ಯದಲ್ಲಿ ತರುತ್ತೀರೋ ಅಷ್ಟು ವರದಾನ ಹಾಗೂ ಶ್ರೇಷ್ಠ ಸ್ವರೂಪವನ್ನು ನೀವು ತೋರಿಸಲು ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಕೇವಲ ಒಂದೇ ಒಂದು ವರದಾನ ಸಾಕು, ಅದನ್ನು ಸ್ಮೃತಿಯಲ್ಲಿ ತೆಗೆದುಕೊಂಡು ಬರ್ತಾ ಅದನ್ನು ಆ ಸ್ಥಿತಿಯಲ್ಲಿ ನಿಶ್ಚಿತರಾಗಿದ್ರೆ ಸಾಕು, ವರದಾನ ಮೂರ್ತರಾಗ್ಬಿಡ್ತೀರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಲೋಗನ್, अटेंशन नेचुरल हो तो टेंशन स्वतः खत्म हो जाता है. अटेंशन नेचुरल हो तो टेंशन स्वतः खत्म हो जाता है. ಅಟೆನ್ಷನ್ ನ್ಯಾಚುರಲ್ ಆಗಿದ್ದಾಗ ಟೆನ್ಷನ್ ಸಮಾಪ್ತಿಯಾಗಿ ಬಿಡುತ್ತದೆ ಅಂತ ಹೇಳ್ತಿದ್ದಾರೆ. ನಾವು ಅಟೆನ್ಷನ್ ಇಟ್ಟರೆ ಸಾಕು ಅಂತ ಬಾಬಾ ಹೇಳ್ತಾರೆ, ಟೆನ್ಷನ್ನೇ ಇರುವುದಿಲ್ಲ. ಅಚ್ಚಾ, ಓಂ ಶಾಂತಿ. ಇವತ್ತು ಬಾಬ್ದಾದ ವಿಶೇಷವಾಗಿ ಪೂರ್ತಿ ಶ್ರೀಮಂತದಂತೆ ನಡೀರಿ ಮಕ್ಕಳೇ ಅಂತ ಇಷ್ಟೊಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಒಬ್ಬ ಶಿವಬಾಬರ ನೆನಪಿನ ವಿನಃ ಮತ್ತು ಯಾರ ನೆನಪು ಕೂಡ ನಮಗೆ ಇರಬಾರದು. ಈ ರೀತಿ ಈ ದಿನದಲ್ಲಿ ನಾವು ಧಾರಣೆ ಮಾಡೋಣ. ಓಂ ಶಾಂತಿ.